8, 9, 10ನೇ ವಿದ್ಯಾರ್ಥಿಗಳಲ್ಲದೆ FDA, SDA, CTT, TET ಪ್ರತಿಯೊಂದು ಪರೀಕ್ಷೆಗಳಿಗೂ ಉಪಯೋಗವಾಗುವಂಥದ್ದು ಈ ಸಮಾಸಗಳು. ನಿನ್ನೆಯ ವಿಡಿಯೋನಲ್ಲಿ ನಾವು ಸಂಧಿಗಳನ್ನು ಕುರಿತು ನೋಡಿವಿ. ಕನ್ನಡ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು, ಜೊತೆಗೆ ಸಂಸ್ಕೃತ ಸಂಧಿಗಳಲ್ಲಿ ಮತ್ತು ಸ್ವರ ಸಂಧಿ, ವ್ಯಂಜನ ಸಂಧಿಯನ್ನು ನಾವು ನೋಡಿವಿ. ಇವತ್ತಿನ ಕ್ಲಾಸ್ನಲ್ಲಿ ಸಮಾಸಗಳನ್ನು ಕುರಿತು ನೋಡೋಣ. ಅಷ್ಟೇನು ಸಮಾಸ ಹಾರ್ಡ್ ಅನ್ಸಲ್ರಿ, ಇದಕ್ಕೆ ತನ್ನದೇ ಆದಂಥ ಕೆಲವೊಂದುಗಳ ನಿಯಮಗಳದಾವ. ಆ ನಿಯಮಗಳನ್ನು ತಿಳ್ಕೊಂಡ್ರೆ ನಿಮಗೆ ತುಂಬ ಸರಳ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸರಳವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ನಾನು ಮಾಡ್ತೀನಿ ಅಂತ ತಿಳಿಸ್ತಾ, ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಸಮಾಸನ ಕ್ಲಾಸನ್ನು ಪ್ರಾರಂಭಿಸ್ತೀನಿ ಮಕ್ಕಳೇ. ನೋಡಿ, ಸಮಾಸ ಅಂದ್ರೆ ಮೊದಲು ಏನು ತಿಳ್ಕೊಳ್ಳೋಣ. ಸಮಾಸಕ್ಕೂ ಸಂಧಿಗೂ ಇರುವಂಥ ವ್ಯತ್ಯಾಸ ಮೊದಲು ತಿಳ್ಕೊಬೇಕಾಗ್ತದೆ. ಸಂಧಿ ಅಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುತ್ತೆ. ಆದರೆ ಸಮಾಸ ಎರಡು ಅಥವಾ ಅನೇಕ ಪದಗಳು ಸೇರ್ತವ್ರಿ. ಇಲ್ಲಿ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದ ಆಗ್ತದೆ, ಅದೇ ಸಮಾಸ. ಹಿಂಗಂದ್ರೆ ಏನು? ಎರಡು ಅಥವಾ ಅನೇಕ ಪದಗಳು, ಅಲ್ಲಿ ಎರಡು ಅಕ್ಷರಗಳು ಕಾಲ ವಿಳಂಬ ಸೇರೋದಕ್ಕೆ ಸಂಧಿ ಅಂತ ಕರೆದ್ರೆ, ಇಲ್ಲಿ ಎರಡು ಅಥವಾ ಅನೇಕ ಪದಗಳು ಇರ್ತಾವ್ರಿ. ಇಲ್ಲಿ ಪದ ರೂಪದಲ್ಲಿ ನೋಡ್ರಿ, ಏನಪ್ಪ ಅಂತಂದರೆ ಅರಸನ ಅಧಿಕ ಮನೆ, ಅರಸನ ಅಧಿಕ ಮನೆ ಅರಮನೆ ಅಂತ ಆಗ್ತದೆ. ಇಲ್ಲಿ ನೋಡಿ, ಹೇಗೆ ಇದಕ್ಕೆ ಉತ್ತರ ಹೇಳ್ತೀನಿ ನಿಮಗೆ. ಅರಮನೆ ನೋಡಿ, ಇಲ್ಲಿ ಅರಸನ ಇದು ಒಂದು ಪದ ಅದ ರೀ, ಮನೆ ಅನ್ನುವಂಥದ್ದು ಇದೊಂದು ಪದ ಅದ. ಇವೆರಡು ಪದಗಳು ಸೇರಿಕೊಂಡು ಅರ್ಥಕ್ಕನುಸಾರವಾಗಿ ಸೇರ್ತಾವ್ರಿ, ಅರಮನೆ ಅಂತ ಆಗ್ತದೆ. ಅರಸನ ಅಧಿಕ ಮನೆ ಅರಮನೆ. ಅರಸನ ಒಂದು ಪದ ಅದ ರೀ, ಮತ್ತು ಮನೆಯೂ ಕೂಡ ಒಂದು ಪದ ಅದ. ಇವೆರಡು ಪದಗಳು ಸೇರಿಕೊಂಡು ಅರ್ಥಕ್ಕನುಸಾರವಾಗಿ ಸೇರ್ಕೊಂಡವ ಅರಮನೆ ಆಗ್ಯದ. ಅರಮನೆ ಆದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಲೋಪ ಆಗ್ಲತ್ತದ. ಅರಸನ ಎಂಬ ವಿಭಕ್ತಿ ಪ್ರತ್ಯಯ ಲೋಪ ಆಗ್ಲತ್ತದ. ಲೋಪ ಆಗಿ ಒಂದು ಪದ ರಚನೆ ಆಗ್ತದ, ಅದುವೇ ಸಮಾಸ. ಅರಸನ ನ ಸೇರ್ಕೊಂಡು ವಿಭಕ್ತಿ ಪ್ರತ್ಯಯ ಇದು ಲೋಪ ಆಗ್ಲತ್ತದ್ರಿ, ಅಂದ್ರೆ ತೆಗೆದು ಹಾಕಲಾಗಿದೆ, ಅದೊಂದು ಲೋಪ ಆಗಿ ಮನೆ ಆಗ್ಯದ ಅರಮನೆ. ಇದು ಸಮಾಸಕ್ಕೆ ಉದಾಹರಣೆ. ಅಲ್ಲಿ ಸಮಾಸದಾಗೂ ಕೂಡ ಏನು ಮಾಡ್ತೀವಿ, ಸಂಧಿಯಲ್ಲೂ ಕೂಡ ನಾವು ಏನು ಮಾಡ್ತೀವಿ, ಪೂರ್ವ ಪದ, ಉತ್ತರ ಪದ ಮತ್ತು ಸಂಧಿ ಕಾರ್ಯ ಅಂತ ಕರಿತೀವಿ. ನೋಡ್ರಿ, ಸಂಧಿಯಲ್ಲೂ ಕೂಡ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಕಾರ್ಯ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಏನಂತ ಕರಿತೀವಿ, ಸಮಾಸದಲ್ಲೂ ಕೂಡ ಮೊದಲನೇ ಪದವನ್ನು ಪೂರ್ವ ಪದವೆಂದು, ಎರಡನೇ ಪದವನ್ನು ಉತ್ತರ ಪದವೆಂದು, ಇವೆರಡನ್ನ ಬಿಡಿಸಿ ಒಂದು ಪದ ರಚನೆ ಆಗ್ತದೆ. ಅದಕ್ಕೆ ವಿಗ್ರಹ ವಾಕ್ಯ ಅಂತ ಕರೀತಾರೆ. ವಿಗ್ರಹ ವಾಕ್ಯ. ಎರಡರಲ್ಲಿರುವ ವ್ಯತ್ಯಾಸ ಇಷ್ಟೇ. ಸಂಧಿ ಅಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರೋದಕ್ಕೆ ಸಂಧಿ ಅಂತ ಕರೆದ್ರೆ, ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯಗಳು ಲೋಪ ಆಗ್ತಾವ್ರಿ. ಲೋಪ ಆಗಿ ಒಂದು ಪದ ರಚನೆ ಆಗ್ತದೆ, ಅದೇ ಸಮಾಸ. ಸಮಾಸದಲ್ಲಿ ಬರುವಂಥ ಮೊದಲನೇ ಪದಕ್ಕೆ ಪೂರ್ವ ಪದ ಅಂತ ಕರೀತಾರೆ, ಎರಡನೇ ಪದಕ್ಕೆ ಉತ್ತರ ಪದ ಅಂತ ಕರೀತಾರೆ. ಇವೆರಡನ್ನು ಉತ್ತರ ಪದ ಇವೆರಡನ್ನು ಸಮಪದನ ಬಿಡಿಸಿ ಬರೆಯೋದಕ್ಕೆ ವಿಗ್ರಹವಾಕ್ಯ ಅಂತ ಕರೀತಾರ ಅಂತ ನಾವಿಲ್ಲಿ ಹೇಳ್ಬೋದು. ಅಲ್ಲಿ ಸಂಧಿ ಕಾರ್ಯ ಸಂಧಿ ಪದ ಅಂತ ಕರೆದ್ರೆ ಇಲ್ಲಿ ವಿಗ್ರಹವಾಕ್ಯ ಅಂತ ಕರಿತೀವಿ. ನಿಮಗೆ ತಿಳಿತು ಅಂತ ನಾ ಅರ್ಥ ಮಾಡ್ಕೊಳ್ತೀನಿ ರೀ. ತಿಳ್ಕೊಳ್ಳೋದಿಷ್ಟೇ, ಸಮಾಸ ಅಂದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಬೇಕು, ಮಧ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಲೋಪ ಆಗಬೇಕು. ಲೋಪ ಆದ ಬಳಿಕ ಒಂದು ಪದ ರಚನೆ ಆಗ್ತದೆ, ಅದೇ ಸಮಾಸ ಅಂತ ನಾವು ಹೇಳ್ತೀವಿ. ನಂತರದಲ್ಲಿ ನಾವೇನು ಮಾಡ್ತೀವಿ, ಸಮಾಸದಲ್ಲಿ ಪ್ರಕಾರಗಳನ್ನು ಕಾಣ್ತೀವಿ ರೀ. ಸಮಾಸದಲ್ಲಿ ಪ್ರಕಾರಗಳು ಯಾವ್ಯಾವ ಅನ್ನುವಂಥದ್ದನ್ನು ನಾವು ನೋಡಬೇಕಾದ್ರೆ, ಪ್ರಕಾರಗಳು ತತ್ಪುರುಷ ಸಮಾಸ, ಕರ್ಮಧಾರೆ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ನೋಡ್ರಿ, ಸಮಾಸದಲ್ಲಿರುವಂಥ ಪ್ರಕಾರಗಳು ತತ್ಪುರುಷ ಸಮಾಸ ಅಂದರೆ ಉತ್ತರ ಪದ ಪ್ರಧಾನ ಆಗಿರುತ್ತೆ. ಇಲ್ಲಿ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದು, ಆದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದೇ ತತ್ಪುರುಷ ಸಮಾಸ. ಕರ್ಮಧಾರೆಯ ಸಮಾಸ, ಕರ್ಮ ಅಂದರೆ ಗುಣ ತೋರಿಸ್ಕೊಳ್ತದ, ಒಂದು ವಸ್ತುವಿಂದು ಒಂದು ಪ್ರಾಣಿದು ಯಾವುದ್ರದ್ದು ಒಂದು ಗುಣ ತೋರಿಸ್ತದೆ. ಕರ್ಮ ಅಂದ ತಕ್ಷಣ ನಮ್ಮ ತಲೆಗೆ ಬರಬೇಕು ಯಾವುದೋ ಒಂದು ವಸ್ತುವಿಂದು ಗುಣ ತೋರಿಸ್ಲತ್ತದ ಅಂತ. ದ್ವಿಗು ಸಮಾಸ, ದ್ವಿಗು ಅಂದರೆ ಸಂಖ್ಯೆಯಿಂದ ಕೂಡಿರುತ್ತೆ ಈ ಸಮಾಸ, ಸಂಖ್ಯಾವಾಚಕ.
ದ್ವಂದ್ವ ಎರಡೂ ಪದಗಳ ಅರ್ಥ ಪ್ರಧಾನ ಆಗಿರ್ತದೆ, ಮೂರೂ ಪದಗಳ ಅರ್ಥ ಪ್ರಧಾನ ಆಗಿರ್ತದೆ. ಅಂದರೆ ಸ್ವಲ್ಪ ದ್ವಂದ್ವ ಮಾಡ್ತದ್ರಿ. ನಾಮಪದಗಳು ಇರ್ತಾವೆ, 1 2 ದ್ವಂದ್ವ ಎಷ್ಟೇ ಹಾಕಿರ್ಲಕ್ಕ ಅವೆಲ್ಲ ನಾಮಪದಗಳಾಗಿರ್ತಾವ, ಆದರೆ ಸ್ವಲ್ಪ ದ್ವಂದ್ವ ಮಾಡ್ತಾವೆ. ಬಹುರ್ವಿ ಸಮಾಸ ಇಲ್ಲಿ ಒಬ್ಬ ವ್ಯಕ್ತಿಯ ವಿಶೇಷ ಲಕ್ಷಣವನ್ನು ಆಧಾರವಾಗಿಟ್ಟು ಆ ಸಮಾಸಕ್ಕೆ ಪ್ರಾಧಾನ್ಯತೆ ಬರ್ತದ್ರಿ. ಒಂದು ವ್ಯಕ್ತಿಯ ಲಕ್ಷಣಕ್ಕೆ ಪ್ರಾಧಾನ್ಯತೆ ಇರ್ತದೆ. ಕ್ರಿಯಾ ಸಮಾಸ ಅಂದರೆ ಇಲ್ಲಿ ಕ್ರಿಯೆಯನ್ನು ಒಳಗೊಂಡಿರುವಂಥ ಪದಗಳು ಸೇರ್ಕೊಳ್ತಾವ್ರಿ. ಗಮಕ ಸಮಾಸ ಅಂದರೆ ಸರ್ವನಾಮ ಪದಗಳು ಮತ್ತು ಕೃದಂತ ಎರಡು ಕೂಡ ಆಗಬೇಕು, ಅದು ಗಮಕ ಸಮಾಸ ಅನಿಸ್ಕೊಳ್ತದೆ. ಈ ರೀತಿಯಾಗಿ ನಾವು ಸಮಾಸದ ಪ್ರಕಾರಗಳನ್ನು ನೋಡ್ತೀವಿ. ಒಂದೊಂದಾಗಿ ನೋಡೋಣ್ರಿ. ಮೊದಲನೇ ಅದು ತತ್ಪುರುಷ ಸಮಾಸ. ಮೊದಲನೇದು ಯಾವುದ್ರಿ? ತತ್ಪುರುಷ ಸಮಾಸ. ಇಲ್ಲಿ ಹಾಕಬೇಕಾಗಿತ್ತು, ಕ್ಷಮಿಸಬೇಕು. ತತ್ಪುರುಷ ಸಮಾಸ ಮೊದಲನೇದು. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸವೇ ತತ್ಪುರುಷ ಸಮಾಸ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಪ್ರಧಾನವಾಗುಳ್ಳ ಸಮಾಸವೇ ತತ್ಪುರುಷ ಸಮಾಸ. ಎರಡೂ ನಾಮಪದಗಳು ಇರಬೇಕ್ರಿ. ನೋಡ್ರಿ, ಬೆಟ್ಟದಾವರೆ ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿರ್ತಾನ. ಆ ಉದಾಹರಣೆಯನ್ನು ಕೊಟ್ಟಿದಾಗ ನೀವೇನು ಮಾಡಬೇಕು? ಬಿಡಿಸ್ಬೇಕು. ಬಿಡಿಸಿದಾಗ ಬೆಟ್ಟದ ಅದಕ್ಕೆ ತಾವರೆ ಅಂತ ಆಗ್ತದ್ರಿ. ಬೆಟ್ಟದಾವರೆ. ಇಲ್ಲಿ ಏನು ಹೇಳಿದಾನೆ? ತತ್ಪುರುಷ ಸಮಾಸ ಅಂತಂದಾಗ ಎರಡೂ ನಾಮಪದ ಆಗಿರ್ಬೇಕು. ಬೆಟ್ಟದ ಅನ್ನುವಂಥದ್ದು ಕೂಡ ಒಂದು, ಬೆಟ್ಟ ಅನ್ನುವಂಥದ್ದು ನಾಮಪದದ ರೀ. ತಾವರೆ ಅನ್ನೋದು ಕೂಡ ಒಂದು ನಾಮಪದದ. ಇದೂ ನಾಮಪದ, ಇದೂ ನಾಮಪದ. ಉತ್ತರ ಪದ ಪ್ರಧಾನ ಆಗಿರಬೇಕು. ಉತ್ತರ ಪದ ಅಂದರೆ ತಾವರೆ ರೀ. ಉತ್ತರ ಪದ ಅಂದರೆ ಇಲ್ಲಿ ತಾವರೆ ಅದ. ಪೂರ್ವ ಪದ ಅಂದರೆ ಬೆಟ್ಟದ. ನೆನ್ಪಿಟ್ಕೊಳ್ಳಿ, ಯಾವಾಗೂ ಮೊದಲನೇ ಪದ ಪೂರ್ವ ಪದ, ಎರಡನೇ ಪದ ಉತ್ತರ ಪದ. ಇದು ಬಿಡಿಸಿ ಬರ್ತಿದ್ದು ವಿಗ್ರಹವಾಕ್ಯ ಅಂತ ಕರೀತಾರಂತ ನಾನು ನಿಮಗೆ ಹೇಳಿದ್ದೆ. ಬೆಟ್ಟದ ಅನ್ನುವಂಥದ್ದು ಪೂರ್ವ ಪದ, ತಾವರೆ ಅನ್ನುವಂಥದ್ದು ಉತ್ತರ ಪದ. ಇಲ್ಲಿ ತಾವರೆ ಉತ್ತರ ಪದ ಪ್ರಧಾನ ಆಗಿರ್ತದೆ. ಹೆಂಗೆ ಪ್ರಧಾನ, ಹೆಂಗೆ ತಿಳ್ಕೊಬೇಕು? ಈಗ ನೋಡಿ, ಬೆಟ್ಟದಾವರೆ ಅಂತ ಒಂದು ಪದ ಅದ. ಆ ಪದವನ್ನು ನಾವು ನಿಮಗೇನು ಹೇಳ್ತೀವಿ? ಬೆಟ್ಟದ ತಾವರೆ ಅಂತ ನಿಮಗೆ ಯಾರಿಗೋ ಹೇಳ್ದೀವಿ ಅಂತ ತಿಳ್ಕೊರಿ. ಕಣ್ಣು ಮುಚ್ಚಿ ಹೇಳ್ದೀವಿ ಅಂತ. ಬೆಟ್ಟ ತಾವರೆ, ಬೆಟ್ಟದ ತಾವರೆ. ನಾವು ಬೆಟ್ಟದ ತಾವರೆ ಅಂದ ತಕ್ಷಣ ನಮಗೆ ಏನು ಬರ್ತದ? ಬೆಟ್ಟ ನೆನ್ಪು ಬರಲ್ರಿ, ಅಲ್ಲಿರುವಂಥ ತಾವರೆನೇ ನೆನ್ಪು ಬರ್ತದೆ. ಇಂಥ ವಾಕ್ಯಗಳನ್ನು ಗುರುತಿಸ್ಬೇಕ್ರಿ ನಾವು. ಉತ್ತರ ಪದದ ಅರ್ಥ ಪ್ರಧಾನ ಎಲ್ಲಿರ್ತದ ಅದೇ ತತ್ಪುರುಷ ಸಮಾಸ. ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಬೇಕು. ಬೆಟ್ಟದ ತಾವರೆ, ಬೆಟ್ಟ ತಾವರೆ, ಬೆಟ್ಟದ ತಾವರೆ ಅಂತ ನಾನು ನಿಮಗೆ ಹೇಳಿದಾಗ ನಿಮ್ಮ ಕಣ್ಣು ಮುಂದೆ ತಾವರೆನೇ ಬರ್ತದ ವಿನ ಬೆಟ್ಟ ಬರಲ್ಲ. ತಾವರೆ ವಿಶೇಷದ ರೀ. ತಾವರೆ ಏನಪ್ಪ ಅಂತಂದರೆ ವಿಶೇಷ ಅಲ್ಲ, ಪ್ರಧಾನದ ಇಲ್ಲಿ ತತ್ಪುರುಷ ಸಮಾಸದಲ್ಲಿ. ಮತ್ತು ವಿಭಕ್ತಿ ಪ್ರತ್ಯಯಗಳು ಇಲ್ಲಿ ಬರ್ತಾವ್ರಿ ತತ್ಪುರುಷ ಸಮಾಸದಲ್ಲಿ. ನೋಡ್ರಿ, ಬೆಟ್ಟದ ಅನ್ನುವಂಥ ವಿಭಕ್ತಿ ಪ್ರತ್ಯಯ. ಅಂದ್ರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಬಂತ್ರಿ. ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಏನಾಗ್ಲತ್ತದ? ಇಲ್ಲಿ ಲೋಪ ಆಗ್ಲತ್ತದ. ಬೆಟ್ಟದಾವರೆ ಅವ ಹೇಳೇನು, ಸಮಾಸ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಬರ್ತಾವ, ಅದ್ರ ಲೋಪ ಆಗ್ತದೆ. ವಿಗ್ರಹ ವಾಕ್ಯ ಮಾಡುವಂಥ ಸಂದರ್ಭದಲ್ಲಿ ಲೋಪ ಆಗ್ತದೆ ಅಂತ ಹೇಳಿ. ಬೆಟ್ಟದ ಷಷ್ಠಿ ವಿಭಕ್ತಿ ಪ್ರತ್ಯಯ, ತಾವರೆ ಎನ್ನುವಂಥ ಉತ್ತರ ಪದ ಪ್ರಧಾನದ. ಇದು ವಿಗ್ರಹ ವಾಕ್ಯ ಮಾಡಿದಾಗ ಬೆಟ್ಟದಾವರೆ ಆಗ್ಯದ. ಇಲ್ಲಿಂದು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಲೋಪ ಆಗ್ಯದ. ಹೀಗಾಗಿದು ತತ್ಪುರುಷ ಸಮಾಸ. ಎರಡನೇ ನೋಡ್ರಿ, ತಲೆಯಲ್ಲಿ ನೋವು. ಯಾರಿಗಾದ್ರೂ ತಲೆಯಲ್ಲಿ ನೋವು ಬಂದದ, ನಂಗೆ ತಲೆನೋವು ಅಂದ್ರೆ ತಲೆಗೆ ವಿಶೇಷವಾಗಿ ಪ್ರಾಧಾನ್ಯತೆ ಕೊಡಲ್ರಿ. ನೋವು ಅನ್ನುವಂಥದ್ದು ವಿಶೇಷವಾಗಿ ಪ್ರಾಧಾನ್ಯತೆ ಕೊಡ್ತಾರೆ. ತಲೆಯಲ್ಲಿ, ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ನೋಡಿಲಿ, ವಿಭಕ್ತಿ ಪ್ರತ್ಯಯ ಸಪ್ತಮಿ ಅದರಿ. ಅಲ್ಲಿ, ತಲೆಯಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಅಲ್ಲಿ ಅಂದರೆ ಸಪ್ತಮಿ ವಿಭಕ್ತಿ ಬರ್ತದೆ. ನೋವು ಅನ್ನುವಂಥದ್ದು ಉತ್ತರ ಪದ ಅದ ರೀ. ತಲೆಯಲ್ಲಿ ಅನ್ನುವಂಥದ್ದು ಪೂರ್ವ ಪದ, ನೋವು ಅನ್ನುವಂಥದ್ದು ಉತ್ತರ ಪದ, ತಲೆನೋವು ಅನ್ನುವಂಥದ್ದು ಒಂದು ಪದ ಆಗ್ತದೆ, ಸಮಾಸ ಪದ. ಇದು ಯಾವುದಪ್ಪ ಅಂತಂದರೆ ತತ್ಪುರುಷ ಸಮಾಸ. ನೋವು ಅನ್ನುವಂಥದ್ದು ನಾಮಪದದ, ತಲೆಯಲ್ಲಿ ಕೂಡ ಅನ್ನುವಂಥದ್ದು ನಾಮಪದದ, ತಲೆಯಲ್ಲಿ ಅನ್ನುವಂಥದ್ದು ಒಂದು, ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯದ. ಆ ವಿಭಕ್ತಿ ಪ್ರತ್ಯಯ ಲೋಪ ಆಗ್ಲತ್ತದ. ಲೋಪ ಆಗಿಲ್ಲಿ ಪ್ರಧಾನ ಯಾವುದದ? ಉತ್ತರ ಪದದ ಪದ ಅರ್ಥ ಪ್ರಧಾನದ. ನೋವು ಅಂದ ತಕ್ಷಣ ತಲೆಯಲ್ಲಿ ನೋವು ಅಂದಾಗ ನಮಗೆ ವಿಶೇಷವಾಗಿ ಕಾಣಿಸ್ತದ ನೋವೇ. ಅದಕ್ಕಾಗಿ ಇದು ತತ್ಪುರುಷ ಸಮಾಸ. ಸಂಜೆಯ ಕೆಂಪು. ನಿಮ್ಗೆ ಕರ್ಮಧಾರೆ ಸಮಾಸ ಮತ್ತು ತತ್ಪುರುಷ ಸಮಾಸ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದ್ರಿ. ಗುಣವನ್ನು ತೋರಿಸ್ತದಂತೆ ಯಾವುದು? ಕರ್ಮಧಾರೆ ಸಮಾಸ. ಇದು ತತ್ಪುರುಷ ಸಮಾಸ. ಸಂಜಯ ಅನ್ನುವಂಥದ್ದು ನಾಮಪದ. ನೋಡಿ, ಸಂಜೆ ಅನ್ನುವಂಥದ್ದು ನಾಮಪದ.
ಕೆಂಪು ಅನ್ನುವಂಥದ್ದು ನಾಮಪದ, ಸಂಜೆ ಗೆಂಪು ಅನ್ನುವಂಥದ್ದು ಒಂದು ಸಮಾಸ ಪದ ಅದ. ಸಂಜೆ ಅನ್ನುವಂಥದ್ದು ಪೂರ್ವಪದ, ಕೆಂಪು ಅನ್ನುವಂಥದ್ದು ಉತ್ತರ ಪದ, ಸಂಜೆ ಗೆಂಪು ಅನ್ನುವಂಥದ್ದು ವಿಗ್ರಹವಾಕ್ಯ ಮಾಡಿರುವಂಥ ಒಂದು ಸಮಾಸ ಪದ. ಆಯಿತಾ? ಸಂಜೆಯ ಅನ್ನುವಂಥ ಸೃಷ್ಟಿಭಕ್ತಿ ಪ್ರತ್ಯಯ, ಸಂಜೆ ಗೆಂಪು ಲೋಪ ಆಗಿ ಸಂಜೆ ಗೆಂಪು ಅಂತ ಆಗ್ಯದ. ಹಾಗಾದರೆ ನಮಗೆ ಬಿಡಿಸ್ಲಾಕ ಬರಬೇಕು, ಇಲ್ಲಿ ಪ್ರಧಾನ ಅದನ ಇಲ್ಲ, ಉತ್ತರ ಪದ ಕೆಂಪು. ಈಗ ನಾವೇನು ಮಾಡ್ತೀವಿ, ಸಂಜೆಗೆ ಒಂದೊಂದು ಸಲ ಹಿಂಗೆ ಸೂರ್ಯ ಮುಳುಗುವಂಥ ಸಂದರ್ಭದಲ್ಲಿ ಕೆಂಪು ಮೋಡ ಎಲ್ಲ ಕೆಂಪು ಕಾಣಿಸ್ತದೆ, ಚೆನ್ನಾಗಿ ಅನಿಸ್ತದದು. ಆ ಕೆಂಪು ಮೋಡ ನೋಡಿದಾಗ ನಾವು ಏನು ಮಾಡ್ತೀವಿ, ಸಂಜೆಯ ಕೆಂಪು. ಕೆಂಪುನೇ ಪ್ರಧಾನದ ರೀ, ಸಂಜೆಗಿಂತ ಕೆಂಪು ಪ್ರಧಾನದ. ಅದಕ್ಕಾಗಿ ಇದು ತತ್ಪುರುಷ ಸಮಾಸ. ನೋಡ್ರಿ ಇನ್ನೊಂದು ಉದಾಹರಣೆ ನೋಡಿ. ಮಾಣಿಕದ ಕೆಂಪು, ಮಾಣಿಕದ ಕೆಂಪು. ಮಾಣಿಕದ ಅಂದಾಗ ಮಾಣಿಕ ಅನ್ನುವಂಥ ನಾಮಪದ, ಕೆಂಪು ಅನ್ನುವಂಥ ನಾಮಪದ, ಮಾಣಿಕ ಕೆಂಪು ಅನ್ನುವಂಥ ಸಮಾಸ ಪದ. ಮಾಣಿಕದ ಅನ್ನುವಂಥ ಪೂರ್ವಪದ, ಕೆಂಪು ಅನ್ನುವಂಥ ಉತ್ತರ ಪದ, ಮಾಣಿಕ ಕೆಂಪು ಅನ್ನುವಂಥ ವಿಗ್ರಹವಾಕ್ಯ. ಇಲ್ಲಿ ಮಾಣಿಕದ ಎನ್ನುವಂತಹ ಸೃಷ್ಟಿ ವಿಭಕ್ತಿ ಪ್ರತ್ಯಯ ಸೇರಿದೆ ನೋಡ್ರಿ. ಸಪ್ತಮಿ, ಸೃಷ್ಟಿ, ತೃತೀಯ ಎಲ್ಲವೂ ಬರ್ತಾವ್ರಿ ಎಲ್ಲಿ, ತತ್ಪುರುಷ ಸಮಾಸದಾಗ. ಮಾಣಿಕ ಅನ್ನುವಂಥದ್ದು ನಾಮಪದದ, ಕೆಂಪು ಅನ್ನುವಂಥದ್ದು ನಾಮಪದದ. ಆದರೆ ಕೆಂಪು ಅದಕ್ಕೆ ಮಾಣಿಕದ ಇತ್ತಂದ್ರೆ ಗುಣ ತೋರಿಸ್ಲತ್ತಿತ್ರಿ. ಮಾಣಿಕ ಅಂತಂದರೆ ವಜ್ರದ ಬಣ್ಣ ಹೆಂಗದಂದ್ರೆ ಕೆಂಪು ಅಂತಿತ್ತಂದ್ರೆ ಅದು ಕರ್ಮಧಾರೆ ಸಮಾಸ ಅನ್ಸ್ಕೊತಿತ್ತು. ಆದರೆ ಇಲ್ಲೇನಪ್ಪ ಅಂತಂದರೆ ಕೆಂಪು ಅನ್ನುವಂಥ ಉತ್ತರ ಪದದಲ್ಲಿ ಇದು ಪ್ರಧಾನದ ರೀ. ಪ್ರಧಾನ ಇದ್ದಿದ್ದಕ್ಕೆ ಏನಾಗ್ತದೆ, ಇದು ತತ್ಪುರುಷ ಸಮಾಸ ಅನಿಸ್ಕೊಳ್ತದ ಅಂತ ಇಲ್ಲಿ ಹೇಳ್ಬೋದು. ಈ ರೀತಿಯಾಗಿ ನಾವು ತತ್ಪುರುಷ ಸಮಾಸ ಅಂದರೆ ಪೂರ್ವ ಪದವು ನಾಮಪದ ಆಗಿರಬೇಕು, ಉತ್ತರ ಪದವು ನಾಮಪದ ಆಗಿರಬೇಕು, ಪೂರ್ವ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಲೋಪ ಆಗಬೇಕು, ಉತ್ತರ ಪದದ ಅರ್ಥ ಪ್ರಧಾನ ಆಗಿರಬೇಕು. ಅಂದಾಗ ಮಾತ್ರ ಅದು ತತ್ಪುರುಷ ಸಮಾಸ. ನಿಮ್ಗೆ ತಿಳಿಯಿತು ಅಂತ ಅಂದ್ಕೊಂಡಿನಿ. ನೆಕ್ಸ್ಟ್ ನೋಡೋಣ. ನೋಡಿ ಇನ್ನು ಇಷ್ಟೆಲ್ಲ ಉದಾಹರಣೆಗಳವ. ಹಗಲಿನಲ್ಲಿ ಕನಸು, ನಾವು ಕನಸೇ ಪ್ರಾಮುಖ್ಯತೆ ಅದ ರೀ, ಉತ್ತರ ಪದದ ಅರ್ಥನೇ ಪ್ರಧಾನ ಅದ ರೀ. ಅದಕ್ಕಾಗಿ ಇದು ತತ್ಪುರುಷ ಸಮಾಸ. ಹಗಲುಗನಸು. ಅರಮನೆ, ಅರಸನ ಮನೆ. ಈಗ ನೋಡಿ ವಿಗ್ರಹವಾಕ್ಯ ಅಂತಂದಾಗ ಅರಸನ ನಾಮಪದದ ಅಂದರೆ ಎರಡೇ ಪದಗಳು ಸೇರಿಲ್ರಿ ಇಲ್ಲಿ. ಸಂಧಿ ಹಂಗ ಎರಡೇ ಪದಗಳು ಸೇರಿಲ್ಲ, ಒಂದು ಪದ ಅದ ರೀ ಅರಸನ. ಎರಡಕ್ಕಿಂತ ಹೆಚ್ಚಿನ ಪದಗಳು ಸೇರ್ಬೇಕು ಅರ್ಥಕ್ಕನುಸಾರವಾಗಿ. ಅರಸನ ಅನ್ನೋದಕ್ಕೂ ಒಂದು ಪದ ಅದ, ಇದಕ್ಕೂ ಅರ್ಥ ಅದ, ಮನೆ ಅನ್ನೋದಕ್ಕೂ ಒಂದು ಅರ್ಥ ಅದ. ಇವೆರಡು ಅರ್ಥಕ್ಕನುಸಾರವಾಗಿ ಸೇರೋ. ಅರಮನೆ ಅಂದರೆ ವಿಸ್ತಾರವಾದಂಥ ವಾಕ್ಯಕ್ಕೆ ಶಾರ್ಟ್ಕಟ್ ಹೇಳೋದ್ರಿ. ಅರಮನೆ, ಅರಸನ ಬಿಡಿಸಿದಾಗ ಅರಸನ ಮನೆ ಆಯ್ತದ, ಅದು ಒಂದು ವಿಗ್ರಹ ವಾಕ್ಯ ಮಾಡಿದಾಗ ಅರಮನೆ ಆಗ್ತದ. ಇಲ್ಲಿ ಮನೆ ಯಾರ್ದು, ಅರಸನ್. ಇಲ್ಲಿ ವಿಶೇಷವಾಗಿ ಯಾವುದು ಪ್ರಧಾನ ಅನಿಸ್ಕೊಳ್ತದ, ಮನೆ ಅನಿಸ್ಕೊಳ್ತದ. ಅದಕ್ಕಾಗಿ ಅರಮನೆ ಅನ್ನೋಂಥ ತತ್ಪುರುಷ ಸಮಾಸ. ಕೃಷ್ಣಾರ್ಪಣ, ಅರ್ಪಣ. ಯಾರಿಗೆ ಅರ್ಪಣೆ ಅದ ರೀ, ಮುಖ್ಯವಾಗಿ ಉತ್ತರ ಪದ ಅರ್ಪಣ ಮಾಡ್ತಾ ಇದೆ, ಪ್ರಧಾನದ ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದೆ. ಬಿಸಿಲ್ ಮಳೆ, ಬಿಸಿಲಿನಲ್ಲಿ ಮಳೆ. ಇಲ್ಲಿ ಅಲ್ಲಿ ಅನ್ನುವಂಥ ಸಪ್ತಮಿ ವಿಭಕ್ತಿ ಪ್ರತ್ಯಯದ, ಮಳೆ ಅನ್ನುವಂಥದ್ದು ನಾಮಪದದ. ಬಿಸಿಲ್ ಮಳೆ ಅಂದರೆ ಇದಕ್ಕೂ ಅರ್ಥದ, ಇದಕ್ಕೂ ಅರ್ಥದ ರೀ. ಆದರೆ ಶಾರ್ಟ್ಕಟ್ಟಿಗೆ ಒಂದು ಭಾಷೆಗೆ ಅತ್ಯಂತ ಪ್ರಾಮುಖ್ಯತೆ ಬರಬೇಕಾದ್ರೆ ಏನಪ್ಪ ಅಂತಂದರೆ ಎಷ್ಟು ಶಾರ್ಟ್ ಇತ್ತಲ್ಲ ಅಷ್ಟು ಏನಪ್ಪ ಅಂತಂದರೆ ಆ ಪದಕ್ಕೆ ಬೆಲೆ ಬರುತ್ತೆ ಅಂತೆ. ಹಾಗಾಗಿ ಬಿಸಿಲ್ ಮಳೆ, ಬಿಸಿಲಿನಲ್ಲಿ ಮಳೆ ಅಂದರೆ ಬಿಸಿಲ್ ಮಳೆ. ಇದನ್ನು ಕೂಡ ತತ್ಪುರುಷ ಸಮಾಸ ಅನಿಸ್ಕೊಳ್ತದೆ. ರಣದಲ್ಲಿ ಶೂರ, ರಣಶೂರ ತತ್ಪುರುಷ ಸಮಾಸ ಅನಿಸ್ಕೊಳ್ತದೆ ಅಂತ ಹೇಳ್ಬೋದು. ಎರಡನೇದು ನೋಡ್ರಿ, ಕರ್ಮಧಾರೆ ಸಮಾಸ. ಕರ್ಮಧಾರೆ ಎಂದಾಗ ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರೆ ಸಮಾಸ. ನೋಡಿ, ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಬೇಕು. ಅಂದರೆ ನಿಮಗೆ ಭಾಳಷ್ಟು ಸರಳವಾಗಿ ಹೇಳಬೇಕಾದ್ರೆ ಪೂರ್ವ ಪದವು ಗುಣದಿಂದ ಕೂಡಿರಬೇಕು, ಉತ್ತರ ಪದ ಗುಣವನ್ನು ಹೇಳಿಸ್ಕೊಳ್ಳಂಗಿರಬೇಕ್ರಿ. ಅಂದಾಗ ಮಾತ್ರ ಅದು ಕರ್ಮಧಾರೆ ಸಮಾಸ. ಪೂರ್ವೋತ್ತರ ಪದಗಳಲ್ಲಿ ಲಿಂಗ ಇರ್ತದ, ವಚನ ಇರ್ತದ, ವಿಭಕ್ತಿ ಎಲ್ಲನೂ ಇರ್ತವ್ರಿ. ಇಲ್ಲಿ ಇವು ಸಮಾನ. ಇದ್ರದ್ದು ಜೊತೆಗೆ ಪೂರ್ವ ಪದದಲ್ಲಿ ಗುಣ ಇರ್ತದೆ. ಅಂದರೆ ನಿಮಗೆ ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ಹೊಸ ಕನ್ನಡದ ಅಂತ ತಿಳ್ಕೊಳ್ಳಿ. ಬಿಡಿಸಿದಾಗ ಹೊಸದು, ಅದಕ್ಕೆ ಕನ್ನಡ, ಹೊಸಗನ್ನಡ. ಕನ್ನಡ ಎನ್ನುವಂಥ ಉತ್ತರ ಪದದ ಗುಣ ಯಾವ್ದು ತೋರಿಸ್ಕೊಡತ್ತದ, ಪೂರ್ವ. ಪೂರ್ವ ಅಂದರೆ ಇಲ್ಲಿ ಯಾವುದು, ಹೊಸದು. ಕನ್ನಡ ಹೆಂಗದ, ಹೊಸದು ಅದ.
ಹೊಸಗನ್ನಡ, ಹೊಸದು ಅನ್ನೋದಕ್ಕೂ ಒಂದು ಅರ್ಥ ಅದ, ಕನ್ನಡ ಅನ್ನೋದಕ್ಕೂ ಒಂದು ಅರ್ಥ ಅದ. ಇವೆರಡು ವಿಗ್ರಹಿಸಿದಾಗ ಹೊಸಗನ್ನಡ ಅಂತ ಆಗ್ಯದ. ಆದರೆ ಕರ್ಮ ಅಂದ ತಕ್ಷಣ ವಿಶೇಷಣ. ವಿಶೇಷಣ ಅಂದರೆ ಗುಣ ತಿಳಿಸ್ಕೊಡುವಂಥದ್ದು. ಉತ್ತರ ಪದದ ಅರ್ಥ, ಉತ್ತರ ಪದದ ಗುಣ ಪೂರ್ವ ಪದ ತಿಳಿಸ್ಕೊಡ್ಬೇಕ್ರಿ. ಕನ್ನಡ ಉತ್ತರ ಪದ, ಹೊಸದು ಪೂರ್ವ ಪದ. ಕನ್ನಡ ಹೆಂಗದ? ಹೊಸದದ. ಹೀಗಾಗಿ ಕರ್ಮ ಅಂದ ತಕ್ಷಣ ಗುಣ ಬರ್ತದೆ ನೋಡ್ರಿ, ನೆನ್ಪಿಟ್ಕೊಳ್ಳಿ. ಗುಣ ಒಂದು ವಸ್ತುವಿಂದೋ ಪ್ರಾಣಿವಿಂದೋ ಗುಣ ತೋರಿಸ್ಕೊಳ್ಳೋದಕ್ಕೆ ಕರ್ಮಧಾರೆ ಸಮಾಸ ಅಂತ ಕರೀತಾರೆ. ದಿವ್ಯವಾದ ಪ್ರಕಾಶ, ದಿವ್ಯ ಪ್ರಕಾಶ. ಒಂದು ಉದಾಹರಣೆ ಕೊಡ್ತಾನೆ, ದಿವ್ಯ ಪ್ರಕಾಶ ಅಂತ ಕೊಡ್ತಾನೆ, ನೀವು ಬಿಡಿಸ್ಬೇಕು. ದಿವ್ಯವಾದ ಅದಕ್ಕೆ ಪ್ರಕಾಶ. ದಿವ್ಯವಾದ ಅನ್ನುವಂಥ ಸೃಷ್ಟಿ ಭಕ್ತಿ ಪ್ರತ್ಯಯ ಸೇರ್ಕೊಂಡೋದ್ರಲ್ಲಿ ಪ್ರಕಾಶ ಹೆಂಗದ? ದಿವ್ಯದ. ದಿವ್ಯ ಅಂದ್ರೆ ತೇಜ, ದಿವ್ಯದಂತ್ರಿ. ಪ್ರಕಾಶ ಹೆಂಗದ? ತೇಜದ. ಉತ್ತರ ಪದದ ಪ್ರಕಾಶದ ಗುಣವನ್ನು ಪೂರ್ವ ಪದ ತಿಳಿಸ್ಕೊಡುತ್ತದೆ. ಹೆಂಗದದ್ರ ಗುಣ? ದಿವ್ಯದ, ತೇಜದ ಅಂತ ಅರ್ಥ. ಅಂದರೆ ಕರ್ಮ ಅಂದರೆ ಗುಣ ತಿಳಿಸ್ಕೊಡ್ಬೇಕು. ನೋಡ್ರಿ, ಹಳೆಗನ್ನಡದ ಅಂತ ತಿಳ್ಕೊರೋ ಒಂದು ಪದವನ್ನು ಕೊಟ್ಟಾನೆ. ನೀವು ಹಳೇದಾದ ಕನ್ನಡ ಅಂತ ಬಿಡಿಸ್ತೀರಿ. ಬಿಡಿಸಿದಾಗ ಕನ್ನಡದ ಗುಣ ಹೆಂಗದ ರೀ? ಹಳೆಯದದ. ಎರಡನೇ ಶತಮಾನದಿಂದ ಹಿಡ್ಕೊಂಡು ಪ್ರಾಚೀನತೆಯನ್ನು ಪಡ್ಕೊಂಡಿದೆ ಕನ್ನಡ. ಹಳೆಗನ್ನಡ ಅಂತ ಕರಿತೀವಲ್ಲ. ಹಾಗಾಗಿ ಕನ್ನಡದ ಗುಣ ಹೆಂಗದ? ಹಳೆಯದದ. ಎಲ್ಲ ಭಾಷೆಗಿಂತಲೂ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಕಾಲದ್ದು ಅಂತ ಬಹಳಷ್ಟು ಊಹೆಗಳು, ಊಹಾಪೋಹೆಗಳಾಗಿರ್ಬೋದು, ಪ್ರೂಫ್ಗೆ ಸಹಿತವಾಗಿ ಏನಪ್ಪ ಅಂತಂದರೆ ಕನ್ನಡದ ಪ್ರಾಚೀನತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಭಾಷೆಯನ್ನು ನೋಡ್ತೀವಿ, ಹಲ್ಮಿಡಿ ಶಾಸನವನ್ನು ನೋಡ್ತೀವಿ. ಈಗ 10 ಹಲವು ಉದಾಹರಣೆಗಳದಾವ್ರಿ. ಹಳೆ ಕನ್ನಡ, ಹಳೆಗನ್ನಡ, ಹಳೆಯದಾದ ಕನ್ನಡ. ಕನ್ನಡದ ಗುಣ ಹೆಂಗದ? ಹಳೆಯದದ. ಅಂದರೆ ಯಾವುದು? ಕಣ್ಮುಚ್ಚಿ ಏನು ಮಾಡ್ತೀರಿ? ಕರ್ಮಧಾರೆ ಸಮಾಸ. ಹೆಬ್ಬಾಗಿಲು ಅದಂತ ತಿಳ್ಕೊಳ್ಳಿ. ಹಿರಿದಾದ ಅಧಿಕ ಬಾಗಿಲು, ಹೆಬ್ಬಾಗಿಲು. ಬಾಗಿಲು ಗುಣ ಹೆಂಗದ ರೀ? ಹಿರಿದು. ಹಿರಿದಂದ್ರೆ ದೊಡ್ಡದು. ನಡುಗನ್ನಡ, ಗನ್ನಡ. ಕನ್ನಡದ ಗುಣ ಹೆಂಗದ? ನಡುವಿನ ಕನ್ನಡ. ನೋಡಿ, ನಡುವಿನಾದಿ ಕನ್ನಡ. ಉತ್ತರ ಪದದ ಗುಣ ಪೂರ್ವ ಪದ ತಿಳಿಸ್ಕೊಡ್ತು. ಕೆಂದುಟಿ ಅಂತದ ಅಂತ ತಿಳ್ಕೊರಿ. ಕೆಂದುಟಿ ಹೆಂಗದ? ಕೆಂಪಾದ ತುಟಿ. ತುಟಿ ಗುಣ ಹೆಂಗದ ರೀ? ಕೆಂಪದ. ಇಲ್ಲಿ ಏನು ತೋರಿಸ್ಕೊಳ್ತದ? ಗುಣ ಅದ. ಗುಣಕ್ಕೆ ಏನು ಕರೀತಾರ? ವಿಶೇಷಣ ಅಂತ ಕರೀತಾರ. ವಿಶೇಷಣ ವಾಕ್ಯಲ್ಲೂ ಕೊಡ್ಬೋದ್ರಿ. ವಿಶೇಷಣ ಮತ್ತು ವಿಶೇಷ ಸಂಬಂಧ ಹೊಂದಿರುವಂಥ ಸಮಾಸ ಯಾವುದಂದ್ರೆ ಕರ್ಮಧಾರಯ ಸಮಾಸ ಅಂತ ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ವಾಕ್ಯನೂ ಕೊಡ್ತಾನೆ ಸಮಾಸದಾಗ ಮತ್ತು ಉದಾಹರಣೆನೂ ಕೇಳ್ತಾನೆ. ಎಲ್ಲಿ ಗುಣವ ತೋರಿಸ್ಲತ್ತದ? ಅದು ಕರ್ಮಧಾರಯ ಸಮಾಸ. ಕಾರ್ಮೋಡ. ಕಾರ್ಮೋಡ ಅಂದ್ರೆ ಮೋಡ ಹೆಂಗದ? ಕರಿಯದ ರೀ. ಕರಿಯದ. ಕರಿದಾದ ಮೋಡ ಕಾರ್ಮೋಡ. ಕರಿದಾದ ಮೋಡ ಕಾರ್ಮೋಡ. ಮೋಡದ ಗುಣ ಏನದ? ಕರಿಯದ. ಕಾರ್ಮೋಡ ಎಲ್ಲಿ ಗುಣ ತೋರಿಸ್ಲತ್ತದಲ್ಲಿ? ಕರ್ಮ. ಹೆಮ್ಮರ, ಹಿರಿದಾದ ಮರ. ಮರದ ಗುಣ ಹೆಂಗದ? ಹಿರಿದದ. ಹಿರಿದು ದೊಡ್ಡದದ. ಅದಕ್ಕಾಗಿ ಹೆಮ್ಮರ ಗುಣ ತೋರಿಸ್ಕೊಳ್ಳುತ್ತದ ಕರ್ಮಧಾರೆ ಸಮಾಸ. ಬೆಳ್ಕೊಡೆ, ಬಿಳಿದಾದ ಕೊಡೆ. ಕೊಡೆ ಗುಣ ಹೆಂಗದ? ಬಿಳಿದದ. ಕೊಡೆ ಹೆಂಗದ? ಬಿಳಿದದ. ಬಿಳಿದದ ಅಂದರೆ ಅದು ಗುಣ ತೋರಿಸ್ಲತ್ತದ, ವಿಶೇಷ ಗುಣ ತೋರಿಸ್ಲತ್ತದ. ಜೇನದ ರೀ. ಹೆಜ್ಜೇನು ಹೆಂಗದ? ಹೆಜ್ಜೇನು ಅಂತ ಕರಿತೀವಿ. ಹಿರಿದಾದ ಜೇನು, ದೊಡ್ಡ ಜೇನದ ರೀ. ಜೇನಿನ ಗುಣ, ಜೇನು ಏನಂತ ಉತ್ತರ ಪದದ ಗುಣ ಯಾವ ತೋರಿಸ್ಲತ್ತದ? ಪೂರ್ವ ಪದ. ಹೆಂಗ? ಹಿರಿದು, ದೊಡ್ಡದದ ಅಂತ. ಹೆಬ್ಬಂಡೆ, ಹಿರಿದಾದ ಅಧಿಕ ಬಂಡೆ. ಬಂಡೆ ಹೆಂಗದ ರೀ? ಒಂದು ದೊಡ್ಡದು ಬಂಡೆ ಅದಂತ ತಿಳ್ಕೊರೋದು. ಹೆಂಗದ? ಹಿರಿದದ ಅಂದರೆ ದೊಡ್ಡದದ ಅಂತ ಅರ್ಥ ಕೊಡ್ತದ. ಎಲ್ಲಿ ಗುಣ, ಎಲ್ಲಿ ವಿಶೇಷಣ ಅಂದ್ರೆ ಗುಣನೇ. ಒಂದು ವಸ್ತುವಿಂದು, ಪ್ರಾಣಿದು, ಯಾವುದ್ರದೇ ಆಗಿರ್ಬೋದು, ಗುಣವನ್ನು ತೋರಿಸ್ಲತ್ತಂತಂದರೆ ಅದು ಕರ್ಮಧಾರೆ ಸಮಾಸ ಆಗ್ತದ. ಇದಕ್ಕೆ ಬಹಳಷ್ಟು ಸಲ ಎಕ್ಸಾಮ್ನಾಗ ಕೇಳೋಣ. ಅದಕ್ಕಾಗಿ ವಿಶೇಷಣ ವಿಶೇಷ ಸಂಬಂಧ ಹೊಂದಿರುವಂಥದ್ದು ಕೂಡ ಕರ್ಮಧಾರೆ ಸಮಾಸ. ಒಂದು ವಸ್ತುವಿಂದು, ಒಂದು ಪ್ರಾಣಿಯಿಂದ ಯಾವುದ್ರದೇ ಅಲ್ಲಿ ಗುಣ ತೋರಿಸ್ಕೊಡ್ತದ, ಅದು ಕರ್ಮಧಾರೆ ಸಮಾಸ. ಜೊತೆಗೆ ಪೂರ್ವ ಪದದಲ್ಲಿ ವಚನ ಲಿಂಗ ಅಲ್ಲೇನು ಇರ್ತವ ಅಂತ ನಾವಿಲ್ಲಿ ಹೇಳ್ಬೋದು. ನಂತರದಲ್ಲಿ ದ್ವಿಗು ಸಮಾಸ. ಅತ್ಯಂತ ಸರಳ ರೀ ದ್ವಿಗು ಸಮಾಸ. ದ್ವಿಗು ಅಂದರೆ ಸಂಖ್ಯೆ ರೀ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ನೋಡ್ರಿ. ಪೂರ್ವ ಪದ ಅಂದರೆ ಯಾವುದಾಗ್ತದಲ್ಲಿ? 2 ಪೂರ್ವ ಪದ. ಉತ್ತರ ಪದ ಅಂದರೆ ಯಾವುದ್ರಿ? ಮಡಿ. ವಿಗ್ರಹವಾಕ್ಯ ಅಂದರೆ ಯಾವುದ್ರಿ? ಇಮ್ಮಡಿ. ಇಷ್ಟು ನಿಮಗೆ ನೆನಪಿರ್ಲಿ. ಇಲ್ಲಿ ಏನು ಹೇಳೇನವ? ಪೂರ್ವ ಪದವು ಸಂಖ್ಯೆ ಇರ್ತದ. ಪೂರ್ವ ಪದವು ಸಂಖ್ಯೆ ಅದ ರೀ. 2 ಎಂಬ ಸಂಖ್ಯೆ ಅದಲ್ರಿ. ನೋಡ್ರಿ, 2 ಅನ್ನುವಂಥದ್ದು ಸಂಖ್ಯೆಯ ವಾಚಕ. 2 ಅನ್ನುವಂಥದ್ದು ಸಂಖ್ಯೆ ಸೂಚಕ ರೀ. 2 ಅನ್ನೋದು ಸಂಖ್ಯೆ ಸೂಚಕ.
ಎರಡು ಅನ್ನುವಂಥದ್ದು ಸಂಖ್ಯಾವಾಚಕ. ಎರಡು ಅನ್ನುವಂಥದ್ದು ಸಂಖ್ಯಾವಾಚಕ ರೀ. ನೋಡಿ, ಸಂಖ್ಯೆಯಲ್ಲಿ ಬರೆದಾಗ ಸೂಚಕ ಅಂತ ಕರಿತೀವಿ, ಎರಡು ಅಂತ ಅಕ್ಷರದಲ್ಲಿ ಬರೆದಾಗ ವಾಚಕ ಅಂತ ಕರಿತೀವಿ. ಹೀಗಾಗಿ ಸಂಖ್ಯಾವಾಚಕವಾಗಿದ್ದು, ಪೂರ್ವಪದವು ಸಂಖ್ಯಾವಾಚಕವಾಗಿದ್ದು, ದ್ವಿಗು ಅಂದರೆ ಸಂಖ್ಯೆ, ನೆನ್ಪಿಟ್ಕೊಳ್ಳಿ. ಕರ್ಮ ಅಂದರೆ ಗುಣ, ತತ್ಪುರುಷ ಅಂತಂದ್ರೆ ಉತ್ತರ ಪದದ ಅರ್ಥ ಪ್ರಧಾನ ಆಗಿರಬೇಕು. ಇಷ್ಟು ನೆನ್ಪಿಟ್ಕೊಳ್ಬೇಕು. ಎರಡು ಅನ್ನುವಂಥದ್ದು ಸಂಖ್ಯೆ ಅದ ರೀ. ಮಡಿ, ಇಮ್ಮಡಿ. ಮಡಿ ಅಂದರೆ ಹೆಚ್ಚಾಗು, ಇಮ್ಮಡಿ ಅನ್ನುವಂಥದ್ದು. ನೋಡಿ, ಇಮ್ಮಡಿ ಎರಡು ಪಟ್ಟು ಹೆಚ್ಚಾಗುವುದು ಅಂದರೆ ಇಮ್ಮಡಿ ಎನ್ನುವಂಥ ಒಂದು ಪದವನ್ನು ಕೊಡ್ತಾನೆ. ನೀವು ಎರಡು ಅಧಿಕ ಮಡಿ ಇಮ್ಮಡಿ ಅಂತ ಮಾಡ್ತೀರಿ. ಎರಡು ಅಂತ ಎಲ್ಲಿ ಬಂತು ಅಲ್ಲಿ ಸಂಖ್ಯೆ ತೋರಿಸ್ಲತ್ತದ. ದ್ವಿಗು ಅಂದರೆ ಸಂಖ್ಯೆ, ಸಂಖ್ಯಾವಾಚಕ. ಇದು ಯಾವುದು? ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದ. ಆದ್ರದ್ದು ಏನಾಗ್ತದ? ದ್ವಿಗು ಸಮಾಸ ಆಗ್ತದ. ಮೂರು, ಗಾವುದ, ಮೂಗಾವುದ. ಮೂರು ಅನ್ನುವಂಥದ್ದು ಸಂಖ್ಯಾವಾಚಕ, ಗಾವುದ ಅನ್ನುವಂಥದ್ದು ನಾಮಪದ, ಮೂಗಾವುದ ಅನ್ನುವಂಥದ್ದು ದ್ವಿಗು ಸಮಾಸ. ಎಲ್ಲಿ ಸಂಖ್ಯೆ ಬರ್ತದ ಅದು ದ್ವಿಗು ಸಮಾಸ. ಪಂಚೇಂದ್ರಿಯಗಳು ಅಂತ ಒಂದು ಪದ ಕೊಟ್ಟಿರ್ತಾನೆ ರೀ. ಪಂಚ ಅಂದರೆ 5, ಇಂದ್ರಿಯಗಳು ಅಂದರೆ ನಮ್ಮ ದೇಹದ ಇಂದ್ರಿಯಗಳು. ಪಂಚ ಅಂದಾಗ ಇಲ್ಲಿ ಸಂಖ್ಯಾವಾಚಕ ಬಂದ. ದ್ವಿಗು ಅಂದರೆ ಸಂಖ್ಯೆ ತೋರಿಸ್ಕೊಡ್ತದೆ. ಇಂದ್ರಿಯಗಳು ಅಂದಾಗ ನಮ್ಮ ಇಂದ್ರಿಯಗಳು. ಹೀಗಾಗಿ ಪಂಚೇಂದ್ರಿಯಗಳು ಅಂದರೆ ಇದು ಯಾವುದಾಗ್ತದ? ದ್ವಿಗು ಸಮಾಸ. ನೋಡಿ, ದ್ವಿಗು ಸಮಾಸ ಆಗ್ತದ. ದ್ವಿಗು ಅಂದರೆ ಸಂಖ್ಯೆ, ಎಲ್ಲ ಸಂಖ್ಯೆ ಬರ್ತದೆ ಬಿಡಿಸಿದಾಗ ಅದು 100% ದ್ವಿಗು ಸಮಾಸನೇ ರೀ. ನೀವು ಕಣ್ಣು ಮುಚ್ಚಿ ಏನು ಮಾಡಬೇಕಪ್ಪ ಅಂತಂದರೆ ಉತ್ತರ ಹುಡುಕ್ಬೇಕು. ಇನ್ನೊಂದು ನಿಮಗೊಂದು ವಿಷಯವನ್ನು ಕ್ಲಿಯರ್ ಮಾಡ್ತೀನಿ ನೋಡಿ. ಮುಕ್ಕಣ್ಣ, ಮೂರು ಕಣ್ಣು ಅಂತ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮೂರು ಕಣ್ಣು ಅಂದ್ರೆ ಮುಕ್ಕಣ್ಣು ಅಂತ ಆಗ್ತದೆ ನೋಡ್ರಿ. ಸ್ವಲ್ಪ ಗಮನ ಕೊಡ್ರಿ. ಮೂರು ಅಧಿಕ ಕಣ್ಣು ಮುಕ್ಕಣ್ಣು. ಮೂರು ಅಧಿಕ ಕಣ್ಣು, ಮೂರು ಅಧಿಕ ಕಣ್ಣು ಅಂದರೆ ಮುಕ್ಕಣ್ಣು ಅಂತ ಆಗ್ತದೆ. ಇನ್ನೊಂದು ಉದಾಹರಣೆ ಕೊಡ್ತಾನೆ. ಮುಕ್ಕಣ್ಣುವೆ ಅಂತ ಕೊಟ್ಟಿರ್ತಾನೆ, ಮುಕ್ಕಣ್ಣ ಅಂತಲೂ ಕೊಟ್ಟಿರ್ತಾನೆ. ಇದು ಣು ತೆಗೆದು ಣ ಅಂತ ಕೊಟ್ಟಿರ್ತಾನೆ. ಇದ್ರಾಗ ದ್ವಿಗು ಸಮಾಸ ಯಾವುದು, ಬಹುರ್ವಿ ಸಮಾಸ ಯಾವುದು ಅಂತ ನಿಮಗೆ ಕನ್ಫ್ಯೂಸ್ ಆಗ್ತದ್ರಿ. ಇವೆರಡರಲ್ಲಿ ಕಷ್ಟ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ದಾಗ ಇದೇ ರೀತಿ ಕೇಳ್ತಾನ. ಮೂರು ಅಧಿಕ ಕಣ್ಣು ಮುಕ್ಕಣ್ಣು ಆಗ್ತದ. ಇನ್ನೊಂದು ಆಪ್ಷನ್ಸ್ನಲ್ಲಿ ಮುಕ್ಕಣ್ಣ ಅಂತ ಕೊಟ್ಟಿರ್ತಾನೆ. ಇದು ಯಾವ ಸಮಾಸ ಅಂತ ಕೊಟ್ಟಿರ್ತಾನೆ? ದ್ವಿಗುನು ಕೊಟ್ಟಿರ್ತಾನೆ, ಬಹುರ್ವಿ ಸಮಾಸನು ಅಂತ ಕೊಟ್ಟಿರ್ತಾನೆ. ನಿಮಗೆ ಇವೆರಡರದಾಗೆ ಕನ್ಫ್ಯೂಸ್ ಆಗ್ತದೆ. ಮೂರು ಕಣ್ಣು ಅಂದರೆ ಮೂರು ಅಧಿಕ ಕಣ್ಣು ಅಂದರೆ ಮುಕ್ಕಣ್ಣು ಅಂದರೆ ಮೂರು ಕಣ್ಣು ಅದಾವ ಅಂತ ಅರ್ಥ. ಮುಕ್ಕಣ್ಣ ಅಂದಾಗ ಒಬ್ಬ ವ್ಯಕ್ತಿಗೆ ಹೇಳತ್ತರ ಅಂತ ಅರ್ಥ ರೀ. ವಿಶೇಷವಾಗಿ ಅವನ ಲಕ್ಷಣ ಕುರಿತು ಹೇಳತ್ತರ ಅಂತ ಅರ್ಥ. ಅಂದರೆ ಮೂರು ಅಧಿಕ ಕಣ್ಣು ಅಂದರೆ ಮುಕ್ಕಣ್ಣು ಅಂದರೆ ದ್ವಿಗು ಸಮಾಸ, ಮುಕ್ಕಣ್ಣ ಅಂತಂದರೆ ಬಹುರ್ವಿ ಸಮಾಸ. ಇವು ಸ್ವಲ್ಪ ಗಮನ ಕೊಡ್ರಿ. ಮುಕ್ಕಣ್ಣ ಅಂದರೆ ಇದು ಬಹುರ್ವಿ ಸಮಾಸ. ನಿಮಗೆ ಬಹುರ್ವಿ ಸಮಾಸ ಬಂದಾಗ ನಾನು ಹೇಳ್ತೀನಿ. ಮುಕ್ಕಣ್ಣ ಅಂದರೆ ಬಹುರ್ವಿ ಸಮಾಸ, ಮುಕ್ಕಣ್ಣು ಅಂತಂದರೆ ದ್ವಿಗು ಸಮಾಸ. ಮೂರು ಅಧಿಕ ಕಣ್ಣು ಮುಕ್ಕಣ್ಣು ಅಂದರೆ ಮೂರು ಕಣ್ಣು ಉಳ್ಳವನು, ಮೂರು ಕಣ್ಣವ ಅಂತ ಅರ್ಥ. ಮುಕ್ಕಣ್ಣ ಅಂದರೆ ಒಬ್ಬ ವ್ಯಕ್ತಿಯ ವಿಶೇಷ ಲಕ್ಷಣವನ್ನು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಎಲ್ಲಿ ಸಂಖ್ಯೆ ಬರ್ತದ? ಮೂರು ಅಧಿಕ ಕಣ್ಣು ಮುಕ್ಕಣ್ಣು, ಅದು ದ್ವಿಗು ಸಮಾಸ. ಒಂದು ಅಧಿಕಟ್ಟು ಒಗ್ಗಟ್ಟು. ನಾವು ಒಗ್ಗಟ್ಟಿನಿಂದ ಇರ್ತೀವಿ ರೀ. ಒಂದು ಅಧಿಕಟ್ಟು ನಾವು ಎಲ್ಲರೂ ಒಗ್ಗಟ್ಟಿನಿಂದ ಇರ್ತೀವಿ ಅಂತ ನಾವು ಹೇಳ್ತೀವಲ್ಲ. ಒಂದು ಅಂದರೆ ಸಂಖ್ಯೆದ ಸಂಖ್ಯಾವಾಚಕದಕ್ಕಾಗಿ ನಾವು ಇದು ದ್ವಿಗು ಸಮಾಸ ಅಂತ ಕರಿತೀವಿ. ಎರಡು ಅಧಿಕ ಬಗೆ ಇಬ್ಬಗೆ ಅಂತ ಉದಾಹರಣೆ ಕೊಡ್ತಾನೆ. ಎರಡು ಅಧಿಕ ಬಗೆ ಇಬ್ಬಗೆ. ಎರಡು ಅಂದಾಗ ಸಂಖ್ಯಾವಾಚಕದ, ಅದಕ್ಕೆ ಇದು ದ್ವಿಗು ಸಮಾಸ. ನಾಲ್ವಡಿ, ನಾಲ್ಕು ಅಧಿಕ ಮಡಿ, ನಾಲ್ವಡಿ ಅಂತ ಆಗ್ತದ್ರಿ. ನಾಲ್ಕು ಅಂದರೆ ಸಂಖ್ಯಾವಾಚಕ, ನಾಲ್ಕು ಮಡಿ ನಾಲ್ವಡಿ ಆಗ್ತದೆ. ಇದನ್ನು ಕೂಡ ದ್ವಿಗುವಾಚಕ. ಷಟ್ಟಧಿಕಪದಿ, ಷಟ್ ಅಂದರೆ 6, ಷಟ್ಟಧಿಕಪದಿ ಅಂದರೆ ಪಾದ, ಷಟ್ಪದಿ ಅಂದರೆ 6 ಪಾದ. ಅಂದರೆ ಷಟ್ ಅಂದರೆ ಸಂಖ್ಯೆ, 6 ಸಂಖ್ಯಾವಾಚಕ ತೋರಿಸ್ಕೊಳತ್ತದಲ್ಲಿ, ಅದಕ್ಕೆ ದ್ವಿಗುವಾಚಕ. ಸಪ್ತರ್ಷಿ, ಸಪ್ತ ಅಂದರೆ 7 ಸಂಖ್ಯೆ ಬಂದದ್ರಿ. ಅಷ್ಟಾಂಗ, ಅಷ್ಟ ಅಂದರೆ 8 ಇಲ್ಲಿ ಸಂಖ್ಯೆ ಬಂದದ. ನವರಾತ್ರಿ, ನವ ಅಂದರೆ 9 ಇಲ್ಲೂ ಕೂಡ ಸಂಖ್ಯೆ ಬಂದದ. ಅದಕ್ಕಾಗಿ ಇವೆಲ್ಲವೂ ಕೂಡ. ದಶ ಅಂದರೆ 10, ದಶಮುಖ ಅಂತಂದರೆ ಇದು ಕೂಡ ನಾವು ಏನಂತ ಕರಿತೀವಿ?
ಏನಂತ ಕರಿತೀವ್ರಿ ಇದಕ್ಕೆ? ದ್ವಿಗು ಸಮಾಸ. ಎಲ್ಲಿ ಸಂಖ್ಯೆ ಬರ್ತದ ಅದು ದ್ವಿಗು ಸಮಾಸ, ಎಲ್ಲಿ ಗುಣ ತೋರಿಸ್ತದ ಕರ್ಮಧಾರೆ ಸಮಾಸ. ನೆನ್ಪಿಟ್ಕೊಳ್ಬೇಕು. ನಾಲ್ಮೊಗ, ನಾಲ್ಕು ಅದಕ್ಕೆ ಮೊಗ, ನಾಲ್ಮೊಗ, ನಾಲ್ಕು ಮೊಗ ಉಳ್ಳವರು ಯಾರು? ಬ್ರಹ್ಮ. ಅದಕ್ಕಾಗಿ ನಾಲ್ಕು ಅದಕ್ಕೆ ಮೊಗ, ನಾಲ್ಮೊಗ ಅಂತ ಕರಿತೀವಿ. ನಾಲ್ಕು ಅನ್ನುವಂಥದ್ದು ಸಂಖ್ಯೆ ಅದ ರೀ, ಮೊಗ ಅನ್ನುವಂಥದ್ದು ನಾಮಪದ ಅದ. ಅದಕ್ಕಾಗಿ ನಾಲ್ಮೊಗ ಅನ್ನುವಂಥದ್ದು ದ್ವಿಗು ಸಮಾಸ. ದಶ ಅನ್ನುವಂಥದ್ದು ಸಂಖ್ಯೆ ಅದ, ಮುಖ ಅನ್ನುವಂಥದ್ದು ನಾಮಪದದ, ದಶಮುಖ ಎಂಬುದು ಸಮಾಸ ಪದದ. ಅದಕ್ಕಾಗಿ ಇದು ದ್ವಿಗು ಸಮಾಸ. ಎಲ್ಲಿ ಸಂಖ್ಯೆ ಬಂತದ್ದು ದ್ವಿಗು ಸಮಾಸ. ನಂತರದಲ್ಲಿ ನಾವು ಹೋಗೋಣ್ರಿ ಅಂಶಿ ಸಮಾಸ. ನೋಡಿ, ನಾವು ದಿನನಿತ್ಯದ ಜೀವನದಾಗ ಮಾತನಾಡ್ತೀವಿ. ಅಂಗೈ, ಮುಂದಲೆ, ಕೊನೆ, ಹುಬ್ಬು ಇತ್ಯಾದಿ ಪದಗಳನ್ನು ನಾವು ಬಳಸ್ತೀವಿ. ಈ ಪದಗಳ ರಚನೆ ಹೆಂಗದ ಅನ್ನೋಂಥದ್ದು ನಾವು ನೋಡ್ತೀವಿ. ನೋಡ್ರಿ, ಅಂಶಿ ಅಂದಾಗ ಅಂಶ ಅಂದರೆ ಭಾಗ, ಅಂಶಿ ಅಂದರೆ ಭಾಗದ ಭಾಗ. ನೆನ್ಪಿಟ್ಕೊಳ್ಬೇಕು. ಅಂಶಿ ಅಂದರೆ ಭಾಗ, ಅಂಶ ಅಂದರೆ ಭಾಗ, ಅಂಶಾಂಶಿ ಸಂಬಂಧ. ಅಂಶ ಅಂದರೆ ಭಾಗ, ಅಂಶಿ ಅಂದರೆ ಇದು ಏನು ಭಾಗ ಅದಲ್ರಿ, ಈ ಭಾಗದ ಭಾಗ. ಅಂಶಾಂಶಿ ಸಂಬಂಧ ಅಂತ ಕರಿತೀರಿ. ಪೂರ್ವೋತ್ತರ ಪದಗಳು ಅಂಶಾಂಶಿ. ಶಿ ಯಶೆಚ್ಚಾಯಿ ಶಿ ಬೇಕ್ರಿ ಇಲ್ಲಿ, ಶಿ. ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸವೇ ಅಂಶಿ ಸಮಾಸ. ಈ ಸಮಾಸಕ್ಕೆ ಅವ್ಯಯೀ ಭಾವ ಸಮಾಸ ಅಂತಲೂ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಅವ್ಯಯೀ ಭಾವ. ಈಗ ಏನಂತಂದರೆ ಅಂಶ ಸಮಾಸದ ಬದಲಾಗಿ ಅವ್ಯಯೀ ಭಾವ ಸಮಾಸ ಅಂತ ಕೊಟ್ಟರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಅಂಶ ಸಮಾಸಕ್ಕೆ ಅವ್ಯಯೀ ಭಾವ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಏನಪ್ಪ ಅಂತಂದರೆ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನ ಆಗಿರ್ತದೆ. ಪೂರ್ವ ಪದದ ಅರ್ಥ ಪ್ರಧಾನ ಕೈ, ತಲೆ, ಹುಬ್ಬಿನ, ಕಾಲಿನ ಇವೇ ಪ್ರಧಾನ ಇರ್ತಾವ್ರಿ. ಪೂರ್ವ ಪದದೇ ಅರ್ಥ ಪ್ರಧಾನ ಆಗಿರ್ತದೆ. ಮತ್ತು ಅರ್ಥ ಪ್ರಧಾನವಾಗುವಂಥ ಸಮಾಸವೇ ಅಂಶಿ ಸಮಾಸ. ಪ್ರಶ್ನೆ ಏನು ಕೇಳ್ತಾನಂದರೆ ಪೂರ್ವ ಪದದ ಅರ್ಥ ಪ್ರಧಾನವಾಗುವಂಥ ಸಮಾಸ ಯಾವುದು ಅಂತ ಕೇಳಿದಾಗ ಅದು ಅಂಶಿ ಸಮಾಸ ಅಥವಾ ಅವ್ಯಯೀ ಭಾವ ಸಮಾಸ ಅಂತಲೂ ಕೂಡ ನಾವು ಹೇಳ್ಬೋದು. ಯಾಕಂದರೆ ಅಂಶಿ ಸಮಾಸಕ್ಕೆ ಅವ್ಯಯೀ ಭಾವ ಸಮಾಸ ಅಂತಲೂ ಕೂಡ ಕರಿತೀವಲ್ಲ. ಅಂಶ ಅಂದರೆ ಭಾಗ, ಅಂಶಿ ಅಂದರೆ ಭಾಗದ ಭಾಗ. ಅಂಶ ಅಂದರೆ ಕೈ ಅಂತ ತಿಳ್ಕೊಡಿ. ಕೈ ಅಂದ್ರೆ ಅಂಶ. ಕೈದು ಅಂಶ ಯಾವುದ್ರಿ? ಅಡಿ, ಅದು ಅದರ ಭಾಗ. ಈಗ ಹುಬ್ಬ ಅದ ರೀ, ಹುಬ್ಬ ಅಂದ್ರೆ ಅಂಶ. ಹುಬ್ಬಿದ ಕೊನೆ ಅನ್ನೋದೇನದ ಇದು ಅಂಶಿ, ಇದರ ಭಾಗದ ಭಾಗ. ಎಷ್ಟು ತಿಳ್ಕೊಳ್ಳಿ ಸಾಕು, ನಿಮ್ಗೆ ಗೊತ್ತಾಗ್ತದೆ. ಬಿಡಿಸುವಂಥ ಸಂದರ್ಭದಲ್ಲಿ ಹೆಂಗೆ ಬಿಡಿಸ್ಬೇಕು ನೋಡ್ರಿ. ಅಂಗೈ ಕೊಟ್ಟನ, ಅಂಗೈ ಕೊಟ್ಟು ನಾವು ಏನು ಮಾಡ್ತೀವಿ? ಅಂಗೈ ಅಲ್ಲಿ ಮುಂದಲೆ ಅಲ್ಲಿ ನಾವು ಮುಂದೋದಕ್ಕೆ ತಲೆ ಅಂತ ಬಿಡಿಸ್ತೀವಿ ರೀ. ಯಾವಾಗ ಭೀ ಒಂದು ವಸ್ತು ಆಗಿರಲಿ, ಒಂದು ಪ್ರಾಣಿ ಆಗಿರಲಿ, ಮನುಷ್ಯ ಆಗಿರಲಿ, ಯಾರೇ ಆಗಿರಲ್ರಿ, ಅವನು ತಲೆ ಅದ ಅಂದರೆ ಮುಂದೋದಕ್ಕೆ ತಲೆ ಅಂತ ನಾವು ಎಂದೆಂದಿಗೂ ಮಾಡಬಾರ್ದು. ತಲೆಯ ಅದಕ್ಕೆ ಮುಂದು. ತಲೆ ಅನ್ನುವಂಥದ್ದು ಏನದ ರೀ? ಒಂದು ಭಾಗ ಅದ. ತಲೆ ಅನ್ನುವಂಥದ್ದು ಭಾಗದ. ತಲೆಯ ಭಾಗದ ಭಾಗ ಯಾವುದ್ರಿ? ಮುಂದದ, ಮುಂದಲೆ. ಕೊನೆ ಹುಬ್ಬು, ನಾವೇನು ಮಾಡ್ತೀವಿ? ಕೊನೆ ಅದಕ್ಕೆ ಹುಬ್ಬು ಅಂತ ಬಿಡಿಸ್ತೀವಿ. ಇಲ್ಲ, ಬಿಡಿಸೋದು ರೀತಿ ನೋಡ್ರಿ. ಹುಬ್ಬಿನ ಅದಕ್ಕೆ ಕೊನೆ ಅಂದರೆ ಹುಬ್ಬು ಅನ್ನುವಂಥದ್ದು ಭಾಗ. ಈ ಹುಬ್ಬಿನ ಭಾಗದ ಭಾಗ ಯಾವುದ್ರಿ? ಕೊನೆ ಇರ್ತದ. ಅಂದರೆ ಒಂದು ವಸ್ತು, ಒಂದು ಪ್ರಾಣಿ, ಯಾರೇ ಆಗಿರ್ಬೋದು, ಮನುಷ್ಯನ ಭಾಗಗಳು ಹೆಚ್ಚಂದ್ರೆ ದೇಹದ ಭಾಗಗಳಾಗಿರ್ತವ್ರಿ. ಹುಬ್ಬಾಗಿರ್ಬೋದು, ತಲೆ ಆಗಿರ್ಬೋದು, ಕಾಲಾಗಿರ್ಬೋದು, ಕೈ ಆಗಿರ್ಬೋದು. ಹೀಗೆ ಬಹಳಷ್ಟು ಉದಾಹರಣೆಗಳು ನಿಮಗೆ ಪರೀಕ್ಷೆಯಲ್ಲಿ ಇದೇ ಮನುಷ್ಯನ ದೇಹದ ಭಾಗಗಳನ್ನೇ ಕೇಳ್ತಾನೆ. ಹುಬ್ಬಿನ ಅದಿ ಕೊನೆ, ಕೊನೆ ಹುಬ್ಬು, ಕೊನೆ ಅದಕ್ಕೆ ಹುಬ್ಬು ಅಂತ ಬಿಡಿಸ್ಬಾರ್ದು. ಹುಬ್ಬಿನ ಅದಿ ಕೊನೆ ಅಂದರೆ ಹುಬ್ಬು ಒಂದು ಭಾಗ, ಆ ಭಾಗದ ಭಾಗ ಯಾವುದ್ರಿ? ಕೊನೆ. ಹುಬ್ಬಿನ ಅಂದರೆ ಅಂಶ, ಕೊನೆ ಅಂದರೆ ಅಂಶಿ. ಅಂಗಾಲು, ಕಾಲಿನ ಅಂಗಾಲದ ಅಂತ ತಿಳ್ಕೊರಿ. ಇದು ಪಾದ ಅಂಗಾಲದ ಅಂತ ತಿಳ್ಕೊರಿ. ನಾವು ಬಿಡಿಸ್ಬೇಕಾದ್ರೆ ಕಾಲಿನ ಅದಿ ಕಡಿ ಅಂಗಾಲು ಅಂತ ಕರಿತೀವಿ. ಇದು ಕಾಲದ, ಕಾಲಿನ ಅಡಿ ಅಂಗಾಲು. ಕಾಲು ಅನ್ನುವಂಥದ್ದು ಭಾಗ, ಕಾಲಿನ ಅಡಿ ಅನ್ನುವಂಥದ್ದು ಭಾಗದ ಭಾಗ. ತುದಿ ನಾಲಿಗೆ, ನಾಲಿಗೆಯ ತುದಿ. ನಾಲಿಗೆ ಅನ್ನುವಂಥದ್ದು ಹೆಂಗದ ರೀ? ನಾಲಿಗೆ ಅನ್ನುವಂಥದ್ದು ಭಾಗ, ಅದರ ತುದಿ ಅದರ ಭಾಗ. ಹೀಗೆ ನಾವೇನು ಮಾಡ್ತೀವಿ? ಇದು ಅಂಶ ಸಂಬಂಧ ಅಂತ ಹೇಳ್ತೀವಿ, ಅಂಶ ಸಮಾಸ ಅಂತ ಹೇಳ್ತೀವಿ. ಹಿಂದಲೆ, ತಲೆಯ ಹಿಂದು. ನಾವು ತಲೆ ಹಿಂದು ತಲೆ ಅನ್ನಲ್ರಿ. ತಲೆ ಅದ, ಇದು ಭಾಗ ಅದ. ತಲೆ ಹಿಂದು ಮಗ್ಗಲು ಅಂತೀವಲ್ಲ, ಹಿಂದು. ಹಿಂದಂದ್ರೆ ತಲೆಯ ಭಾಗದ ಭಾಗ, ಹಿಂದು, ಹಿಂದಲೆ ಅಂತ ಕರಿತೀವಿ.
ಈಗ ಕೇವಲ ದೇಹದ ಭಾಗಗಳಷ್ಟೇ ಅಲ್ಲ, ಈಗ ಒಂದು ಗೋಡೆ ಅದ ಅಂತ ತಿಳ್ಕೊರಿ, ನಡುಗೋಡೆ ಅದ ಅಂತ ತಿಳ್ಕೊರಿ. ನಡುವಿನ ಅದಕ್ಕೆ ಗೋಡೆ ಅಂತ ಬರಬಾರ್ದ್ರಿ. ಯಾಕಂತಂದರೆ ಗೋಡೆ ಎನ್ನುವಂತಹ ಒಂದು ಭಾಗ ಅದ ರೀ. ಮೊದಲು ಭಾಗ ಹುಡುಕ್ಬೇಕು ನಾವು. ಗೋಡೆ ಎನ್ನುವಂಥದ್ದು ಒಂದು ಭಾಗ ಅದ, ಅದ್ರ ನಡುವೆ ಮಧ್ಯ ಕೊನೆ ಅಂತ್ಯ ಅಂತ ಹೇಳ್ತೀವಲ್ಲ, ಹಾಗಾಗಿ ಗೋಡೆಯ ನಡುವೆ ಇದನ್ನು ಕೂಡ ಅಂಶಿ ಸಮಾಸದ ಅಂತಲೂ ಹೇಳ್ಬೋದು. ಇನ್ನೊಂದು ಉದಾಹರಣೆ ನೋಡ್ರಿ, ಅರಣ್ಯ ನಡುವೆ ಅಂತ ನೋಡಿ ನಾವೇನು ಮಾಡ್ತೀವಿ, ದಟ್ಟರಣ್ಯ ಅಂತ ಕರಿತೀವಿ. ದಟ್ಟರಣ್ಯ ಅಂತ ಉದಾಹರಣೆ ಕೊಟ್ಟು ನಾನು ತಿಳ್ಕೊರಿ. ನಾವೇನು ಮಾಡ್ತೀವಿ, ದಟ್ಟವಾದ ಅರಣ್ಯ ಅಂತ ಬಿಡಿಸ್ಬಾರ್ದು. ಯಾಕಂತಂದರೆ ಅರಣ್ಯದ ನಡು ಅರಣ್ಯ ಅಂತ ಹಾಕ್ರಿ, ಅಥವಾ ದಟ್ಟವಾದಂಥ ಅರಣ್ಯ ಅಂದರೆ ಅರಣ್ಯದ ದಟ್ಟ ಅಂದ್ರೆ ಬಹಳ ದಟ್ಟದ ಅಂತ ಅರ್ಥ. ಅಥವಾ ನಡು ಅರಣ್ಯ ಅಂದರೆ ಅರಣ್ಯದ ನಡುವೆ, ಅರಣ್ಯದ ಕೊನೆ, ಅರಣ್ಯದ ಪ್ರಾರಂಭ ಅಂತ ಕರಿತೀವಲ್ಲ. ಅಂದರೆ ಮೊದಲು ಭಾಗ ತಗೋಬೇಕು, ಭಾಗದ ನಂತರ ಅದರ ಭಾಗ ತೋರ್ಕೋಬೇಕು. ಅವಾಗ ಏನಾಗ್ತದಪ್ಪ ಅಂತಂದರೆ ಅದು ಅಂಶಿ ಸಮಾಸ ಅನಿಸ್ಕೊಳ್ತದೆ. ಇಷ್ಟೇ ನೆನ್ಪಿಟ್ಕೊಳ್ಳಿ, ಅಂಶಿ ಸಮಾಸ ಅಂದರೆ ಅದಕ್ಕೆ ಅವ್ಯಯಿ ಭಾವ ಸಮಾಸ ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ಪೂರ್ವ ಪದ ಪ್ರಧಾನ ಆಗಿರ್ತದೆ, ಉತ್ತರ ಪದ ಸಮಾಸ ಆಗಿರ್ತದೆ. ಜೊತೆಗೆ ಬಿಡಿಸುವಂಥ ಸಂದರ್ಭದಲ್ಲಿ ಇದು ಅಂಶಾಂಶಿ ಭಾವ ಸಂಬಂಧ ಹೊಂದಿರುತ್ತೆ. ಅಂಶ ಅಂದಾಗ ಕೈ, ಅದರ ಮುಂದಿಂದು ಅಡಿ ಅನ್ನುವಂಥದ್ದು ಅಂಶಿ. ಅಂದರೆ ಭಾಗದ ಭಾಗ, ಅದು ಅರಣ್ಯ ಆಗಿರ್ಬೋದು. ಅರಣ್ಯದ ನಡುವೆ ಅಂದರೆ ಅರಣ್ಯದ ಅದಕ್ಕೆ ನಡುವೆ ಅರಣ್ಯ ಅಂತಿದ್ದಾಗ ಅರಣ್ಯದ ಅದಕ್ಕೆ ನಡುವೆ ಅಂತ ಹಾಕಬೇಕು. ಅಂದರೆ ಅರಣ್ಯ ಅನ್ನುವಂಥ ಭಾಗ, ಆ ಭಾಗದ ಭಾಗ ನಡುವೆ ಅಂತ ನಾವು ಹೇಳ್ತೀವಿ. ಗೋಡೆಯ ನಡುವೆ, ಗೋಡೆ ಅದಕ್ಕೆ ನಡುವೆ, ನಡುಗೋಡೆ ಅಂತ. ಇದೆಲ್ಲವೂ ಕೂಡ ಏನಪ್ಪ ಅಂದರೆ ಅಂಶಿ ಸಮಾಸ ಅನಿಸ್ಕೊಳ್ತದ ಅಂತ ನಾವಿಲ್ಲಿ ಹೇಳ್ಬೋದು. ನಂತರದಲ್ಲಿ ದ್ವಂದ್ವ ಸಮಾಸ. ನಿಮಗೆ ಅಂಶಿ ಸಮಾಸ ಗುರ್ತಾಯಿತು ಅಂತ ಅರ್ಥ ಮಾಡ್ಕೊಂಡಿನಿ. ನಂತರದಲ್ಲಿ ಹೋಗ್ತೀನಿ. ದ್ವಂದ್ವ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳಿರ್ತಾವ್ರಿ. ಇಲ್ಲಿ ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರುವಂಥ ಸಮಾಸವೇ ದ್ವಂದ್ವ ಸಮಾಸ. ನಿಮ್ಗೆ ಪ್ರಶ್ನೆ ಏನು ಕೇಳ್ತಾನಂದರೆ, ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರುವಂಥ ಸಮಾಸ ಯಾವುದು? ದ್ವಂದ್ವ ಸಮಾಸ. ಉತ್ತರ ಹಾಕ್ಬೇಕ್ರಿ ಎಕ್ಸಾಮ್ನಲ್ಲಿ. ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರುವಂಥ ಸಮಾಸವೇ ದ್ವಂದ್ವ ಸಮಾಸ. ಎಲ್ಲ ಅಂತಂದರೆ ಎರಡು ಅಥವಾ ಅನೇಕ ನಾಮಪದಗಳು ಇರ್ತಾವ್ರಿ. ಇಲ್ಲಿ ನಾಮಪದಗಳು ಸಹಯೋಗದಿಂದ ಕೂಡ್ಕೊಂಡು ಒಂದು ಪದ ರಚನೆ ಆಗ್ತದ, ಅದೇ ದ್ವಂದ್ವ ಸಮಾಸ. ನಿಮ್ಗೆ ಹೆಂಗೆ ಕೊನೆಯಿಡಬೇಕು ದ್ವಂದ್ವ ಸಮಾಸ ಅಂದಾಗ, ಆನೆಯೂ ಕುದುರೆಯೂ ಒಂಟೆಯು. ಆನೆಯೂ ಒಂದು ನಾಮಪದ, ಕುದುರೆಯೂ ಒಂದು ನಾಮಪದ, ಒಂಟೆಯೂ ಒಂದು ನಾಮಪದ. ಆನೆಗೂ ಒಂದು ಅರ್ಥ ಅದ, ಕುದುರೆಗೂ ಒಂದು ಅರ್ಥ ಅದ, ಒಂಟೆಗೂ ಒಂದು ಅರ್ಥ ಅದ. ಇವೆಲ್ಲದಕ್ಕೂ ಅರ್ಥ ಅದ. ಪ್ರಧಾನವಾಗಿರುವ ಸಮಾಸ ಆನೆ, ಕುದುರೆ, ಒಂಟೆಗಳು. ದ್ವಂದ್ವ ಮಾಡತ್ತಂದ್ರೆ ಹಿಂಗೆ ಎಳೆದಿರುತ್ತೆ ರೀ. ಆನೆ, ಕುದುರೆ, ಒಂಟೆಗಳು, ಗಿಡ, ಮರ, ಬಳ್ಳಿಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹ ನಕ್ಷತ್ರಗಳು, ಹೀಗೆ ಸ್ವಲ್ಪ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಎಳೆದು ನಾವು ಏನು ಹೇಳ್ತೀವಲ್ಲ ಅದು ದ್ವಂದ್ವ ಸಮಾಸ. ಮತ್ತು ಎಲ್ಲ ಪದಗಳಿಗೂ ಅರ್ಥ ಇರುತ್ತೆ, ಎಲ್ಲ ಪದಗಳು ನಾಮಪದ ಆಗಿರ್ತಾವ್ರಿ. ಹಾಗಾದಾಗ ಅದು ದ್ವಂದ್ವ ಸಮಾಸ ಅನಿಸ್ಕೊಳ್ತದ. ಗಿಡ ಮರವೂ ಬಳ್ಳಿ, ಗಿಡ ಮರ ಬಳ್ಳಿಗಳು. ಗಿಡವೂ ಅದಕ್ಕೆ ಮರವೂ ಅದಕ್ಕೆ ಬಳ್ಳಿಯೂ. ನೋಡ್ರಿ, ಗಿಡವೂ ಅನ್ನುವಂಥದ್ದು ಒಂದು ನಾಮಪದ, ಮರವೂ ಅನ್ನುವಂಥದ್ದು ನಾಮಪದ, ಬಳ್ಳಿಯೂ ಅನ್ನುವಂಥದ್ದು ನಾಮಪದ, ಗಿಡ ಮರ ಬಳ್ಳಿಗಳು. ಇದಕ್ಕೆ ಎಲ್ಲದಕ್ಕೂ ಅರ್ಥ ಪ್ರಧಾನ ಆಗಿರ್ತದೆ. ಹೀಗಾಗಿ ಇದು ದ್ವಂದ್ವ ಸಮಾಸ ಅಂತ ಹೇಳ್ಬೋದು. ಗ್ರಹ ನಕ್ಷತ್ರಗಳು, ಗ್ರಹಗಳು ಅದಕ್ಕೆ ನಕ್ಷತ್ರಗಳು, ಗ್ರಹ ನಕ್ಷತ್ರಗಳು. ಗ್ರಹಗಳು ಅನ್ನುವಂಥ ನಾಮಪದ, ನಕ್ಷತ್ರಗಳು ಅನ್ನುವಂಥ ನಾಮಪದ, ಎರಡಕ್ಕೂ ಅರ್ಥ ಅದ ರೀ. ಅದಕ್ಕೆ ಗ್ರಹ ನಕ್ಷತ್ರಗಳಾಗ್ಯಾವ, ಅದಕ್ಕಾಗಿ ಇದು ದ್ವಂದ್ವ ಸಮಾಸ. ಮರ, ಗಿಡ, ಬಳ್ಳಿಗಳು, ಮರಗಳು, ಗಿಡಗಳು, ಬಳ್ಳಿಗಳು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಮರ, ಗಿಡ, ಬಳ್ಳಿಗಳು, ಮರಗಳು, ಗಿಡಗಳು, ಬಳ್ಳಿಗಳು. ಇಲ್ಲಿ ಏನಾಗ್ತದಪ್ಪ ಅಂದರೆ ಮರ, ಗಿಡ, ಬಳ್ಳಿಗಳಂತ ಆಗ್ತದ. ಇದು ದ್ವಂದ್ವ ಸಮಾಸ. ರಾಮ ಲಕ್ಷ್ಮಣರು, ರಾಮನೂ ಅಧಿಕ ಲಕ್ಷ್ಮಣನು. ರಾಮನೂ ಅಧಿಕ ಲಕ್ಷ್ಮಣನು ಅಂತಂದಾಗ ಇಲ್ಲೇನು ಎರಡಕ್ಕೂ ನಾಮಪದವ್ರಿ, ಎರಡು ನಾಮಪದವ, ಎರಡಕ್ಕೂ ಅರ್ಥ ಅದ. ಹೀಗಾಗಿ ಇದಕ್ಕೆ ರಾಮ ಲಕ್ಷ್ಮಣರು ಅಂತ ಕರಿತೀವಿ. ಇದು ದ್ವಂದ್ವ ಸಮಾಸ ಅಂತ ನಾವಿಲ್ಲಿ ಹೇಳ್ತೀವಿ. ಕೃಷ್ಣಾರ್ಜುನರು, ಕೃಷ್ಣನೂ ಅಧಿಕ ಅರ್ಜುನನು, ಕೃಷ್ಣಾರ್ಜುನನು, ಕೃಷ್ಣಾರ್ಜುನರು. ಎರಡೂ ನಾಮಪದ, ಎರಡಕ್ಕೂ ಅರ್ಥ ಅದ, ದ್ವಂದ್ವ ಮಾಡತ್ತದ. ತೇರಾನೆ ಕುದುರೆಗಳು, ತೇರುಗಳು, ಆನೆಗಳು, ಕುದುರೆಗಳು, ತೇರಾನೆ ಕುದುರೆಗಳು ಅಂತ ಅರ್ಥ ಕೊಡ್ತದ. ಇವೆಲ್ಲವೂ ದ್ವಂದ್ವ ಮಾಡತ್ತವ, ಎಲ್ಲವೂ ನಾಮಪದ ಆಗಿರ್ತವ, ಎಲ್ಲದಕ್ಕೂ ಅರ್ಥ ಇರ್ತದೆ. ಹೀಗಿರುವಂಥ ಸಂದರ್ಭ ಇದು ದ್ವಂದ್ವ ಸಮಾಸ ಅಂತ ಅನಿಸ್ಕೊಳ್ತದ್ರಿ. ಕೆರೆಕಟ್ಟೆ ಬಾವಿಗಳು, ಕೆರೆಗಳು ಅದಕ್ಕೆ ಕಟ್ಟೆಗಳು ಅದಕ್ಕೆ ಬಾವಿಗಳು.
ಕಾಫಿ ತಿಂಡಿ ಕಾಫಿಯೋ ಅದಕ್ಕೆ ತಿಂಡಿಯೋ ಈ ಥರ ಇದ್ದು ಅಂತಂದರೆ ನೀವು ಕಣ್ಣು ಮುಚ್ಚಿ ಹಾಕಬೇಕು ದ್ವಂದ್ವ. ಎಲ್ಲಿ ಗುಣ ತೋರಿಸ್ಲತ್ತು ಕರ್ಮ, ಎಲ್ಲಿ ಸಂಖ್ಯೆ ಇತ್ತು ದ್ವಿಗು. ಬಹುರ್ವಿ ಸಮಾಸ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಇಲ್ಲಿ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸ ಆಗ್ತಾರೆ. ಬೇರೊಂದು ಅನ್ಯ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸವೇ ಬಹುರ್ವಿ ಸಮಾಸ. ನೋಡ್ರಿ, ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸ ಆಗ್ತದೆ. ಮೂರು ಕಣ್ಣು ಉಳ್ಳವನು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸ ಆಗ್ಯದಿಲ್ರಿ. ಆಗ್ಯದ್ರಿ, ಮೂರು ಕಣ್ಣು ಉಳ್ಳವನು. ಆದರೆ ಬೇರೊಂದು ಅನ್ಯ ಪದದ ಅರ್ಥವು ಪ್ರಧಾನವಾಗಿರೋ ಸಮಾಸವೇ. ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಸೇರಿ ಸಮಾಸ ಆಗ್ಯದ, ಆದರೆ ಒಬ್ಬ ವ್ಯಕ್ತಿಯ ವಿಶೇಷ ಲಕ್ಷಣವನ್ನು ಎತ್ತಿ ತೋರಿಸ್ತದೆ ರೀ. ಬೇರೆ ಅನ್ಯ ಪದದ ಅರ್ಥ ಪ್ರಧಾನ ಆಗಿರ್ತದೆ ಅಂತಂದರೆ ಇವೆಲ್ಲ ಪದಗಳು ಗೌಣೆ ಆಗ್ತಾವ್ರಿ, ಅಂದರೆ ಮರೆಯಾಗಿ ಹೋಯ್ತಾವೆ. ಒಬ್ಬ ವ್ಯಕ್ತಿಯ ವಿಶೇಷ ಲಕ್ಷಣ ಎದ್ದು ಕಂಡು ಬರ್ತದೆ. ಮೂರು ಕಣ್ಣುಳ್ಳವನು ಯಾರಪ್ಪ, ಈ ಲಕ್ಷಣ ಯಾರಿಗದ ಅಂತ ಪ್ರಶ್ನೆ ಹಾಕಿದಾಗ ಮುಕ್ಕಣ್ಣ ಅಂತ ಕರೀತಾರೆ ಅವನಿಗೆ. ಮೂರು ಕಣ್ಣುಳ್ಳವನಿಗೆ ಏನಂತ ಕರೀತಾರೆ? ಮುಕ್ಕಣ್ಣ. ಯಾರು? ಶಿವ. ಅಂದರೆ ಒಬ್ಬ ವ್ಯಕ್ತಿಯ ವಿಶೇಷ ಲಕ್ಷಣ ತೋರಿಸ್ಕೊಳ್ಳುತ್ತದೆ. ಶಿವನಿಗೆ ಮೂರು ಕಣ್ಣುಗಳದಾವ್ರಿ. ಮೂರು ಕಣ್ಣುಳ್ಳವನು ಯಾರು? ಅವನೇ ಶಿವ. ಈ ರೀತಿ ಎಲ್ಲ ಪದಗಳು ಸೇರಿ ಸಮಾಸ ಆಗ್ತದೆ ನಿಜ, ಆದರೆ ಒಬ್ಬ ವ್ಯಕ್ತಿಯ ವಿಶೇಷ ಲಕ್ಷಣವನ್ನು ಎತ್ತಿ ತೋರಿಸ್ತದಲ್ಲ, ಅದು ಅನ್ಯ ಪದದ ಅರ್ಥ ಪ್ರಧಾನ ಆಗಿರ್ತದಲ್ಲ, ಅದೇ ಯಾವುದು? ಬಹುರ್ವಿ ಸಮಾಸ ಅಂತ ನಾವು ಹೇಳ್ತೀವಿ. ಬಹುರ್ವಿ ಸಮಾಸ ನೋಡಿ, ದ್ವಿಗು ಸಮಾಸಕ್ಕೆ ಬಹುರ್ವಿ ಸಮಾಸಕ್ಕೆ ನಾನು ನಿಮಗೆ ಅವಾಗ ಮೊದಲೇ ಹೇಳೀನಿ. ಮುಕ್ಕಣ್ಣು ಅಂದಾಗ ದ್ವಿಗು, ಮುಕ್ಕಣ್ಣ ಅಂತಂದರೆ ಅದು ಬಹುರ್ವಿ ಸಮಾಸ. ಇನ್ನೊಂದು ಉದಾಹರಣೆ ನೋಡಿ, ಹಣೆಯಲ್ಲಿ ಕಣ್ಣುಳ್ಳುವನು. ಇದು ಎರಡು ಮೂರು ಪದಗಳು ಸೇರಿವ್ರಿ ಸಮಾಸ ಆಗ್ಯದಿದೆ ಅಲ್ಲ, ಹಣೆಯಲ್ಲಿ ಕಣ್ಣುಳ್ಳುವನು. ಆದರೆ ಇವೆಲ್ಲ ಗೌಣ ಆಗ್ತಾವ್ರಿ, ಅಂದರೆ ಮರೆಮ ಆಯ್ತಾವೆ. ಹಣೆಯಲ್ಲಿ ಕಣ್ಣುಳ್ಳವನು, ವಿಶೇಷವಾಗಿ ಹಣೆಯಲ್ಲಿ ಕಣ್ಣುಳ್ಳವನು ಯಾರಿಗೆ ಕರೀತಾರೆ? ಒಬ್ಬ ವ್ಯಕ್ತಿ ವಿಶೇಷ ಲಕ್ಷಣ ಅದ ರೀ, ಯಾರಿಗೆ ಕರೀತಾರೆ? ಹಣೆಗಣ್ಣ. ಯಾರಿಗೆ ಕರೀತಾರೆ? ಶಿವನಿಗೆ ಕರೀತಾರೆ. ಅಂದರೆ ಒಬ್ಬ ವ್ಯಕ್ತಿಯ ವಿಶೇಷ ಲಕ್ಷಣವನ್ನು ಪ್ರಧಾನವಾಗಿ ಹೇಳೋದೇ ಬಹುರ್ವಿ ಸಮಾಸ. ಚಕ್ರವು ಪಾಣಿಯಲ್ಲಿ ಉಳ್ಳುವನು, ಅವನು ಚಕ್ರಪಾಣಿ. ಚಕ್ರಪಾಣಿ ಅಂತ ಯಾರಿಗೆ ಕರೀತಾರೆ? ವಿಷ್ಣುಗ್ರಿ. ಕೈಯಲ್ಲಿ ಚಕ್ರ ಇರ್ತದೆ. ಚಕ್ರ ಉಳ್ಳವನು ಯಾರು ಅಂತ ಒಬ್ಬ ವ್ಯಕ್ತಿಯ ವಿಶೇಷ ಲಕ್ಷಣ ಇರ್ತದೆ, ಅದ ರೀ. ಯಾರು? ವಿಷ್ಣು. ಹೀಗಾಗಿ ಇದು ಅನ್ಯ ಪದ ಅರ್ಥ ಪ್ರಧಾನ ಆಗ್ಯದ, ಅದಕ್ಕಾಗಿದೆ ಬಹುರ್ವಿ ಸಮಾಸ ಅಂತ ನಾವು ಇಲ್ಲಿ ಹೇಳ್ಬೋದು. ಫಾಲದಲ್ಲಿ ನೇತ್ರ ಉಳ್ಳವನು, ಅವನು ಫಾಲನೇತ್ರ. ಹಣೆಯಲ್ಲಿ ನೇತ್ರ ಉಳ್ಳವನು ಯಾರು? ಯಾವ ಲಕ್ಷಣ? ಇದು ಲಕ್ಷಣ ಯಾರಿಗೆ ಹೋಲಿಕೆ ಆಗ್ತದ? ಶಿವನಿಗೆ ಹೋಲಾಗ್ತದೆ. ಅದಕ್ಕೆ ಫಾಲನೇತ್ರ ಅಂತ ಕರೀತಾರೆ. ಯಾರಿಗ? ಶಿವನಿಗೆ. ಹೀಗಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಸೇರಿ ಸಮಾಸ ಆಗ್ತವ. ಆದರೆ ಸಮಾಸ ಆಗಿರುವಂಥ ಎಲ್ಲ ಪದಗಳು ಗೌಣ ಆಗಿ ಹೋಗ್ತವ, ಅಂದ್ರೆ ಮರೆಯಾಗಿ ಹೋಗ್ತವ. ಒಬ್ಬ ವ್ಯಕ್ತಿಯ ವಿಶೇಷ ಲಕ್ಷಣ ಮಾತ್ರ ಎದ್ದು ಕಂಡು ಬರ್ತದ, ಅದೇ ಬಹುರ್ವಿ ಸಮಾಸ ಅಂತ ನಾವಿಲ್ಲಿ ಹೇಳ್ಬೋದು. ಕ್ರಿಯಾ ಸಮಾಸ ಅರ್ಥ ಆಯಿತು ಅಂತ ತಿಳ್ಕೊಂಡು ನಾನು. ಬಹುರ್ವಿ ಸಮಾಸ ಅಂದರೆ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸ ಆಗ್ತದೆ, ಆದರೆ ಅಲ್ಲಿ ಬೇರೆ ಅನ್ಯ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸ ಯಾವುದಂತ ಪರೀಕ್ಷೆಯಲ್ಲಿ ಕೇಳ್ಬೋದು ರೀ. ಬಹುರ್ವಿ ಸಮಾಸ. ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸ ಯಾವುದು ಅಂತ ಕೇಳಿದಾಗ ಪೂರ್ವ ಪದದಲ್ಲಿ ಯಾವುದು ರೀ? ಇಲ್ಲಿ ನೋಡಿ, ಇವು ಎರಡು ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರುವಂಥದ್ದು ದ್ವಂದ್ವ. ಪೂರ್ವ ಪದದ ಯಾವುದಪ್ಪ ಅಂತಂದರೆ ಇಲ್ಲಿ ಯಾವುದಾಗ್ತದಪ್ಪ ಅಂತಂದರೆ ಪೂರ್ವ ಪದದಲ್ಲಿ ಅಂಶ ಸಮಾಸ ಆಗ್ತದ ಅಂತ ನಾವಿಲ್ಲಿ ಹೇಳ್ಬೋದ್ರಿ. ನಂತರದಲ್ಲಿ ನೋಡಿ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದದಲ್ಲಿರುವ ನಾಮಪದವು ಉತ್ತರ ಪದದಲ್ಲಿರುವ ಕ್ರಿಯಾಪದ ಇಲ್ಲವೇ ಕೃದಂತದೊಡನೆ ಕೂಡಿ ಆಗುವ ಸಮಾಸವು ಕ್ರಿಯಾ ಸಮಾಸವೆನಿಸುವುದು. ಪೂರ್ವ ಪದದಲ್ಲಿರುವ ನಾಮಪದ, ಪೂರ್ವ ಪದದಲ್ಲಿರುವಂಥದ್ದು ನಾಮಪದ ಇರ್ತದೆ ರೀ, ಉತ್ತರ ಪದದಲ್ಲಿರುವ ಕ್ರಿಯಾಪದ ಇರ್ತದೆ, ಇಲ್ಲವೇ ಕೃದಂತದೊಡನೆ ಕೂಡಿ ಆಗುವ ಸಮಾಸವು ಕ್ರಿಯಾ ಸಮಾಸ. ಈ ಪೂರ್ವ ಪದದಲ್ಲಿರುವ ನಾಮಪದ ವಿಶೇಷವಾಗಿ ದ್ವಿತೀಯ ವಿಭಕ್ತಿ ಅಂತ ಕಾರಕವಾಗಿರುತ್ತೆ. ಇದನ್ನು ದ್ವಿತೀಯ ತತ್ಪುರುಷ ಸಮಾಸ ಅಂತ ಕರೀತಾರೆ. ಅಲ್ಲದೆ ಬೇರೆ ಬೇರೆ ವಿಭಕ್ತಿಗಳು ಅಂತ್ಯದಲ್ಲಿ ಬರ್ತಾವ್ರಿ. ಈ ಸಮಾಸದಲ್ಲಿ ಉತ್ತರ ಪದದ ಕ್ರಿಯೆ ಅರ್ಥ ಪ್ರಧಾನವಾಗಿರುತ್ತೆ. ಈ ಸಮಾಸಕ್ಕೂ ಅರಿಸಮಾಸ ದೋಷ ಇರೋದಿಲ್ಲ. ಹಿಂಗಂದ್ರೆ ಏನು ನೋಡಿ, ಕ್ರಿಯಾ ಅಂತಂದಾಗ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದ ಇಲ್ಲ ಅಥವಾ ಕೃದಂತ ಪದ ಆಗಿರ್ತದೆ ರೀ. ನೋಡ್ರಿ, ಸ್ವಲ್ಪ ಗಮನ ಕೊಡಬೇಕು. ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದು ಅಥವಾ ಕೃದಂತ ಅಂದರೆ ಧಾತು ಪದವಾಗಿದ್ದು ಅಲ್ಲಿ ಏನಾಗ್ತದೆ? ಕ್ರಿಯಾಪದ ಅನ್ನಿಸ್ಕೊಳ್ತದ.
ಮನೆಯನ್ನು ಅನ್ನು ಅನ್ನುವಂಥ ದ್ವಿತೀಯ ವಿಭಕ್ತಿ ಕಾರಂಕ ಅಂತಲೂ ಕೂಡ ಕರೀತಾರೆ ಇದಕ್ಕೆ. ಯಾವುದಕ್ಕೆ? ಕ್ರಿಯಾ ಸಮಾಸಕ್ಕೆ. ಯಾಕಂದ್ರೆ ಮನೆಯನ್ನು ಅನ್ನು ಅನ್ನುವಂಥ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರ್ತದ್ರಿ. ಭಾಳ ಎಲ್ಲದಕ್ಕೂ ಬಂದು ನೋಡ್ರಿ ಅನ್ನು 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 ಅನ್ನೋಂಥದ್ದು. ಕ್ರಿಯಾ ಸಮಾಸ ಅಂತಂದಾಗ ನಾವೇನು ಮಾಡ್ತೀವಿ? ಪೂರ್ವ ಪದವು ನಾಮಪದವಾಗಿದ್ದು, ಉತ್ತರ ಪದವು ಕ್ರಿಯಾಪದವಾಗಿದ್ದು ಅಥವಾ ಧಾತು ಆಗಿದ್ದು ಅದು ವಿಗ್ರಹವಾಕ್ಯವಾದಾಗ ಏನಾಗ್ತದ? ಅದು ಕ್ರಿಯಾಪದ ಅನಿಸ್ಕೊಳ್ತದ. ಅಂತಂದರೆ ಮನೆಯನ್ನು ಅನ್ನುವಂಥ ನಾಮಪದ, ಮನೆ ಎನ್ನುವಂಥ ನಾಮಪದ, ಕಟ್ಟಿದನು ಅನ್ನುವಂಥ ಕ್ರಿಯಾಪದ ಅದರಲ್ಲಿ. ಕಟ್ಟಿದನು ಅನ್ನುವಂಥ ಕ್ರಿಯಾಪದ, ಮನೆ ಕಟ್ಟಿದನು. ಇಲ್ಲಿ ಲೋಪ ಆಗ್ಲತ್ತದ. ಅನ್ನುವಂಥದ್ದು ಲೋಪ ಆಗಿ ಮನೆ ಕಟ್ಟಿದನು. ನೀವು ಬಿಡಿಸಂಥ ಸಂದರ್ಭದಲ್ಲಿ ಮನೆಯನ್ನು ಅದಕ್ಕೆ ಕಟ್ಟಿದನು, ಮನೆಯನ್ನು ಅನ್ನು ಬಂದದ, ದ್ವಿತೀಯ ವಿಭಕ್ತಿ ಕಾರಕದ, ಮತ್ತು ಜೊತೆಗೆ ಕಟ್ಟಿದನು ಇದು ಕ್ರಿಯಾಪದದ. ಹೀಗಾಗಿ ಇದು ಕ್ರಿಯಾ ಸಮಾಸ. ಮೈ ಮರೆತು, ಮೈಯನ್ನು ಅದಕ್ಕೆ ಮರೆತು, ಮೈ ಮರೆತು. ಮೈಯನ್ನು ಅನ್ನು ಅನ್ನುವಂಥದ್ದು ಏನದಪ್ಪ ಅಂತಂದರೆ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯದ. ಅನ್ನು ಅನ್ನುವಂಥ ದ್ವಿತೀಯ ವಿಭಕ್ತಿ ಪ್ರತ್ಯಯದ. ಮರೆತು ಅನ್ನುವಂಥದ್ದು ಏನದಪ್ಪ ಅಂತಂದರೆ ಇದನ್ನು ಕ್ರಿಯಾಪದದ. ಹೀಗಾಗಿ ಇದು ಏನಾಗ್ತದ? ಮೈ ಮರೆತು ಅನ್ನಂತ ಆಗ್ತದ. ಅಂದರೆ ಇಲ್ಲಿ ಇದು ಕ್ರಿಯಾ ಸಮಾಸ. ಪೂರ್ವ ಪದವು ಏನಾಗಿರಬೇಕು? ನಾಮಪದ ಆಗಿರಬೇಕು. ಉತ್ತರ ಪದವು ಕ್ರಿಯಾಪದ ಆಗಿರಬೇಕು ಅಥವಾ ಧಾತು ಆಗಿರಬೇಕು. ಅದು ಕ್ರಿಯಾ ಸಮಾಸ ಅನಿಸ್ಕೊಳ್ತದ. ಮಣಿ ಎತ್ತು ನೋಡಿ, ಮಣಿಯನ್ನು ಅನ್ನುವಂಥದ್ದು ಒಂದು ನಾಮಪದ, ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡದ. ಅನ್ನು ನಾಮಪದದ, ಅನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಸೇರದ. ಎತ್ತು ಎನ್ನುವಂಥದ್ದು ಧಾತು ಅದರಿ, ಕೃದಂತದದು ಧಾತು. ಕ್ರಿಯಾರೂಪದ ಮೂಲ ರೂಪವೇ ಧಾತು ಸೇರ್ಕೊಂಡದು. ಹೇಳಿದನತ್ತ ಧಾತು ಸೇರ್ಕೊಳ್ಬೇಕಂತ. ಮಣಿಯತ್ತು ಅಂದಾಗ ಇಲ್ಲಿ ಏನಾಗ್ತದೆ? ಕ್ರಿಯಾಪದ ಆಗ್ತದೆ. ಮಣಿಯನ್ನು ಅದಕ್ಕೆ ಎತ್ತು, ಮಣಿಯತ್ತು. ಪೂರ್ವ ಪದವು ನಾಮಪದ ಆಗಿರಬೇಕು, ಉತ್ತರ ಪದವು ಕ್ರಿಯಾಪದ ಆಗಿರಬೇಕು ಅಥವಾ ಧಾತುವಿನಿಂದ ಕೂಡಿರಬೇಕು. ಅದು ಏನಾಗ್ತದಪ್ಪ ಅಂತಂದರೆ ಕ್ರಿಯಾ ಸಮಾಸ ಅನಿಸ್ಕೊಳ್ತದ. ಕಣ್ಣನ್ನು ಅನ್ನುವಂಥದ್ದು ನಾಮಪದ. ತೆರೆ ಎನ್ನುವಂಥದ್ದು ಏನಪ್ಪ ಅಂತಂದರೆ ಧಾತು, ಕಣದೆರೆ ಕ್ರಿಯಾಪದ. ನೀರನ್ನು ಕೊಡು ಅನ್ನುವಂಥದ್ದು ಏನದರಿ? ನೀರು ಕೊಡುವುದು ಅನ್ನುವಂಥದ್ದು ಕ್ರಿಯಾಪದದ ಮೂಲ ರೂಪ. ಕೊಡು ಧಾತು ಅದರಿ. ನೀರನ್ನು ನಾಮಪದದ, ನೀರುಗೊಡು. ವಿಷವನ್ನು ಕಾರು ಅನ್ನುವಂಥದ್ದು ಏನಪ್ಪ? ಕ್ರಿಯಾಪದ ಅದರಿ, ವಿಷಕಾರು. ತಲೆಯನ್ನು ಮುಟ್ಟು, ತಲೆ ಮುಟ್ಟು. ಈ ರೀತಿಯಾಗಿ ಏನಪ್ಪ ಅಂದರೆ ಪೂರ್ವ ಪದವು ಉತ್ತರ ಪದ ಆಗಿದ್ದು, ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದ ಆಗಿರಬೇಕು ಅಥವಾ ಧಾತು ಆಗಿರಬೇಕು. ಅವಾಗ ಏನು ಅನಿಸ್ಕೊಳ್ತದ? ಕ್ರಿಯಾಪದ ಆಗ್ತದ ಅಂತ ನಾವಿಲ್ಲಿ ಹೇಳ್ಬೋದು. ನೀರನ್ನು ಉಣಿಸು, ನೀರು ಉಣಿಸು. ಮನವನ್ನು ಅದಕ್ಕೆ ಸೋಲು, ಮನಸ್ಸೋಲು. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈ ಪದಗಳನ್ನು ಮುಂದಿಟ್ಕೊಂಡು ನಿಮಗೇನಾಗ್ತದಪ್ಪ ಅಂದರೆ ಕ್ರಿಯಾ ಸಮಾಸ ನಿಮ್ಗೆ ಅರ್ಥ ಆಗ್ತದ. ಕ್ರಿಯಾ ಸಮಾಸ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರಬೇಕು ಪೂರ್ವ ಪದವು ನಾಮಪದ ಆಗಿರಬೇಕು, ಉತ್ತರ ಪದವು ಕ್ರಿಯಾಪದ ಆಗಿರಬೇಕು, ಜೊತೆಗೆ ಧಾತು ಆಗಿರಬೇಕು ಅಥವಾ ಧಾತು ಆಗಿರಬೇಕು. ಜೊತೆಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರ್ತದೆ ರೀ ಪೂರ್ವ ಪದದಾಗ. ಹಿಂಗಿತ್ತಂದರೆ ಅದು ಕೆಲವೊಂದು ಸಲ ನಿಯಮನೂ ಹೇಳ್ಯಾನ, ದ್ವಿತೀಯ ವಿಭಕ್ತಿ ಪ್ರತ್ಯಯನೂ ಬದಲಾಗಿ ಮತ್ತು ಬೇರೆ ವಿಭಕ್ತಿ ಪ್ರತ್ಯಯನೂ ಬರಬಹುದು ಅಂತ ಹೇಳ್ತಾನೆ. ಕೊನೆಯದಾಗಿ ನೋಡಿ ಗಮಕ ಸಮಾಸ. ಗಮಕ ಸಮಾಸ ಅಂದರೆ ಪೂರ್ವ ಪದ ಸರ್ವನಾಮ ಇರಬೇಕು. ಅದು ಇದು ನೋಡಿ, ಸರ್ವನಾಮ ಅಂದರೆ ಅದು ಇದು, ಅವನು ಅವಳು ಇವೆಲ್ಲ ಸರ್ವನಾಮ. ನಾಮಪದಗಳನ್ನು ಬಿಟ್ಟು ಬಳಸುವಂಥ ಪದಗಳೆಲ್ಲವೂ ಸರ್ವನಾಮ ಪದಗಳು. ಪೂರ್ವ ಪದದಾಗ ಇದಿರ್ಬೇಕು, ಅದು ಇದು, ಅವನು ಅವಳು ಇರ್ಬೇಕು ರೀ. ಉತ್ತರ ಪದ ಅಥವಾ ಕೃದಂತವಾಗಿದ್ದು. ಪೂರ್ವ ಪದದಾಗ ಸರ್ವನಾಮರೇ ಇರಬೇಕು ಅಥವಾ ಕೃದಂತವಾಗಿದ್ದು. ಕೃದಂತ ಅಂದಾಗ ಕೃತ್ತದಿಕ್ ನಾಮ ಕೃದಂತ ನಾಮ. ಕೃತ್ ಅಂದಾಗ ಧಾತು ಅಂತ ಹೇಳ್ಬೋದು ಇಲ್ಲಿ. ಅಂದರೆ ಪೂರ್ವ ಪದದಲ್ಲಿ ಗಮಕ ಸಮಾಸದಲ್ಲಿ ಧಾತು ಇರಬೇಕು, ಇಲ್ಲಿ ನಾಮಪದ ಇರಬೇಕು ಅಂದಾಗ ಏನಾಗ್ತದ? ಅದು ಗಮಕ ಸಮಾಸ ಅನಿಸ್ಕೊಳ್ತದ. ನಿಮಗೊಂದು ಉದಾಹರಣೆ ಹೇಳ ನಿಮ್ಗೆ. ಆ ಅಧಿಕ ಮನೆ, ಆ ಅಧಿಕ ಮನೆ, ಆ ಮನೆ ಅಂತ ತಿಳ್ಕೊರಿ. ಇಲ್ಲಿ ಆ ಅಂಬದೇನದ ರೀ? ಸರ್ವನಾಮ ಪದದ. ಆ ಅಂಬದು ಸರ್ವನಾಮ. ಪೂರ್ವ ಪದ ಸರ್ವನಾಮ ಆಗಿದ್ದು ಅಥವಾ ಕೃದಂತವಾಗಿದ್ದು. ಕೃದಂತಕ್ಕೂ ಒಂದು ಉದಾಹರಣೆ ಕೊಡ್ತೀನಿ ರೀ. ಪೂರ್ವ ಪದ ಸರ್ವನಾಮ ಆಗಿದ್ದು ಆ ಅನ್ನುವಂಥ ಸರ್ವನಾಮ, ಮನೆ ಅನ್ನುವಂಥದ್ದು ನಾಮಪದ. ಸರ್ವನಾಮದ ಜೊತೆ ನಾಮಪದ ಸೇರ್ಕೊಂಡಾಗದೇನಾಗ್ತದೆ? ಗಮಕ ಸಮಾಸ ಆಗ್ತದೆ. ಒಂದು ನಿಯಮ ಆಯ್ತು.
ಇನ್ನೊಂದು ನಿಯಮ ಅಥವಾ ಕೃದಂತವಾಗಿದ್ದು. ನೋಡ್ರಿ, ಕೃದಂತ ಅಂದಾಗ ಮಾಡು ಅನ್ನುವಂಥದ್ದು ಏನಾದ್ರೆ ಧಾತು ಅದ. ಮಾಡು ಅನ್ನುವಂಥದ್ದು ಧಾತು ಅದ. ನೋಡ್ರಿ, ಮಾಡು ಅಧಿಕ್ ದ ಅಧಿಕ್ ಅ, ಮಾಡಿದ ಅಂತ ಆಗ್ತದೆ. ನೀವು ಕೃದಂತದಲ್ಲಿ ನೀವು ವಿಡಿಯೋ ನೋಡಿರಿ. ಮಾಡು ಎನ್ನುವಂಥ ಧಾತು, ದ ಎನ್ನುವಂಥ ಕಾಲಸೂಚಕ ಪ್ರತ್ಯಯ, ಅ ಅನ್ನುವಂಥ ಕೃತ ಪ್ರತ್ಯಯ ಸೇರಿದಾಗ ಮಾಡಿದ ಅಂತ ಆಗ್ಯದ್ರಿ. ಅಂದರೆ ಏನು ಹೇಳೋಣ, ಗಮಕ ಸಮಾಸದಲ್ಲಿ ಪೂರ್ವ ಪದದಲ್ಲಿ ಮಾಡಿದ ಕೃದಂತವಾಗಿದ್ದು, ಕೃದಂತರ ಇರಬೇಕು. ಮಾಡಿದ ಅನ್ನುವಂಥ ಕೃದಂತ ಪದ, ಮಾಡಿದ ಅನ್ನುವಂಥ ಕೃದಂತ ಪದ, ಅಡಿಗೆ ಎನ್ನುವಂಥ ನಾಮಪದ ಏನಾಗ್ತದ್ರಿ, ಮಾಡಿದಡಿಗೆ, ಮಾಡಿದಡಿಗೆ ಆಗ್ತದೆ. ಒಂದನೇ ನಿಯಮನೂ ಬಂತು, ಎರಡನೇ ನಿಯಮನೂ ಬಂತು. ಪೂರ್ವ ಪದ ಸರ್ವನಾಮ ಆಗಿರಬೇಕು. ಆ ಅದಿಕ್ ಮನೆ, ಆ ಮನೆ, ಆ ಅನ್ನುವಂಥದ್ದು ಸರ್ವನಾಮ ರೀ, ಆಯಿತಾ. ಎರಡನೇದೇನಪ್ಪ ಅಂತಂದರೆ ಕೃದಂತವಾಗಿದ್ದು. ಕೃದಂತ ಅಂದಾಗ ಕೃದಂತ ಪದ ಇರಬೇಕ್ರಲ್ಲಿ. ಮಾಡಿದ ಅದಿಕ್ ಅಡಿಗೆ, ಮಾಡಿದಡಿಗೆ. ಮಾಡು ಅದಿಕ್ ದ ಅದಿಕ್ ಅ, ಮಾಡಿದ, ಇದು ಕೃದಂತ ಪದದ ರೀ. ಅದಕ್ಕೆ ಅಡಿಗೆ ಎನ್ನುವಂಥ ನಾಮಪದ ಸೇರ್ಯದ. ಮಾಡಿದ ಅದಕ್ಕೆ ಮಾಡಿದ ಎನ್ನುವಂಥ ಕೃದಂತ ಪದ, ಅಡಿಗೆ ಎನ್ನುವಂಥ ನಾಮಪದ ಸೇರಿಕೊಂಡು ಮಾಡಿದಡಿಗೆ ಅಂತ ಆಗ್ಯದ. ಅಂದರೆ ಈ ರೀತಿ ಇತ್ತಂದರೆ ಅದು ಗಮಕ ಸಮಾಸ ಅನಿಸ್ಕೊಳ್ತದ ಅಂತ ಹೇಳ್ಬೋದು. ನಂತರದಲ್ಲಿ ನೋಡಿ, ಇಲ್ಲಿ ಪೂರ್ವ ಪದಗಳಾದ ಅದು ಮತ್ತು ಇವನು ಸರ್ವನಾಮಗಳಾಗಿದ್ದು, ಪರಪದಗಳಾದ ಮನೆ ಮತ್ತು ಮನುಷ್ಯ ನಾಮಪದಗಳಾಗಿರ್ತವೆ. ಇಲ್ಲಿ ನೋಡಿ, ನಿಮ್ಗೆ ಉದಾಹರಣೆ ಹೇಳ್ತೀನಿ ನೋಡಿ. ಇಲ್ಲಿ ಫಸ್ಟ್ ಸರ್ವನಾಮಕ್ಕೆ ತೊಗೊಳ್ರಿ. ಇದು ಅನ್ನುವಂಥದ್ದು ಏನದ ರೀ, ಸರ್ವನಾಮ ಪದ. ನಾಯಿ ಏನದ ರೀ, ನಾಮಪದದ. ಏನಾಗಿದೆ ಇಲ್ಲಿ, ಈ ನಾಯಿ. ಇದು ಒಂದು ಗಮಕ ಸಮಾಸ. ಹಿಂಗೆ ಬಂತಂದ್ರೂ ಗಮಕ ಸಮಾಸನೇ. ತೂಗುವುದು, ಉದು, ಉದು, ಅಡಿಗೆ, ಗಾರ, ಕಾರ, ಇವೆಲ್ಲವೇನದ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯಗಳಲ್ಲಿ ಬರ್ತಾವ್ರಿ. ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯಗಳಲ್ಲಿ ಈ ಉದು, ಗಾರ, ಕಾರ, ವಂತೆ, ಅಡಿಗ ಅನ್ನುವಂಥ ಪದಗಳನ್ನು ನಿಮಗೆ ನಾ ಕ್ಲಾಸ್ನಲ್ಲಿ ಏನು ಕೃದಂತ ಪದಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳಿದೆ. ತೂಗುವುದು ಅನ್ನುವಂಥ ಕೃದಂತ ಪದ, ತೊಟ್ಟಿಲು ಅನ್ನುವಂಥ ನಾಮಪದ ಏನಾಗ್ಯದ, ತೂಗು ತೊಟ್ಟಿಲು. ಅಂದರೆ ಇದು ಗಮಕ ಸಮಾಸ. ಹೆಂಗೆ ಕೊನೆ ಹಿಡಬೇಕು, ಉದು ಸೇರ್ಕೊಂಡೋದ್ರಿ, ಅಂದ್ರೆ ಕೃದಂತ ಪದ ಸೇರ್ಕೊಂಡೋದು. ಕೃದಂತ ಪದ ಸೇರ್ಕೊಂಡೋದು ಅಂದಾಗ ಅಲ್ಲಿ ಏನಾಗ್ತದೆ, ತೂಗು ತೊಟ್ಟಿಲು. ತೂಗುವುದು ಉದು ಅನ್ನುವಂಥದ್ದು, ತೂಗು ಅದಿಕ್ ದು ಅದಿಕ್ ದು ಅನ್ನುವಂಥದ್ದು ತೂಗುವುದು, ಇದು ಕೃದಂತ ಪದ ಅದ ರೀ. ಈ ಕೃದಂತ ಪದದ ಸಂಗಡ ತೊಟ್ಟಿಲು ಅನ್ನುವಂಥ ನಾಮಪದ ಸೇರ್ಯದ. ತೂಗು ತೊಟ್ಟಿಲು ಅನ್ನುವಂಥ ಗಮಕ ಸಮಾಸ ರಚನೆ ಆಗ್ಯದ. ಕಡೆಯುವುದು ಅನ್ನುವಂಥದ್ದು ಕೃದಂತ ಪದ, ಉದು ಸೇರ್ಯದ ನೋಡ್ರಿ. ಕೋಲು ಅನ್ನುವಂಥ ನಾಮಪದ, ಕಡೆಗೋಲು, ಕಡೆಯುವುದು ಅದಕ್ಕೆ ಕೋಲು, ಕಡೆಗೋಲು, ಇದು ಗಮಕ ಸಮಾಸ. ಎರಡನೇ ನಿಯಮಕ್ಕೆ ಹೋಲಿಕೆ ಆಗ್ತದ್ರಿ. ಉಡುವುದು ಅದಕ್ಕೆ ದಾರ, ಉಡುವುದು, ಉದು ಅನ್ನುವಂಥದ್ದು ಅಂದರೆ ಉಡುವುದು ಅನ್ನುವಂಥದ್ದು ಕೃದಂತ ಪದ. ದಾರ ಅನ್ನುವಂಥದ್ದು ನಾಮಪದ, ಉಡುದಾರ ಅನ್ನುವಂಥದ್ದು ಗಮಕ ಸಮಾಸ. ಸರ್ವನಾಮ ಪದಕ್ಕೂ ಉದಾಹರಣೆ ಆಯಿತು, ಮತ್ತು ಕೃದಂತಕ್ಕೂ ಉದಾಹರಣೆ ಆಯಿತು. ಇವೆಲ್ಲದಕ್ಕೂ ಉದಾಹರಣೆ ಆಗಿದ್ದಕ್ಕೆ ಇದು ಏನಾಗ್ತದ, ಗಮಕ ಸಮಾಸ ಅನಿಸ್ಕೊಳ್ತದ ನೋಡಿ. ಈ ರೀತಿಯಾಗಿ ನಾವೇನು ಮಾಡ್ತೀವಿ ರೀ, ಗಮಕ ಸಮಾಸವನ್ನು ನೋಡ್ತೀವಿ. ಪೂರ್ವ ಪದದಲ್ಲಿ ಸರ್ವನಾಮ ಇರಬೇಕು. ಇದು, ಅದು, ಅವನು, ಅವಳು. ಪೂರ್ವ ಪದದಲ್ಲಿ ಕೃದಂತ ಪದ ಇರಬೇಕು. ತೂಗುವುದು, ಕಡೆಯುವುದು, ಉಡುವುದು. ಉತ್ತರ ಪದದಲ್ಲಿ ನಾಮಪದ ಇರಬೇಕು. ಉತ್ತರ ಪದದಲ್ಲಿ ನಾಮಪದ ಇರಬೇಕು. ಉತ್ತರ ಪದದಲ್ಲಿ ನಾಮಪದ ಇರಬೇಕು. ಅವೆರಡೇ ಸೇರಿ, ಎರಡು ನಿಯಮಗಳು ಸೇರಿ ಏನಾಗ್ತವೆ, ಗಮಕ ಸಮಾಸ ಆಗ್ತದ ಅಂತ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ ಸಮಾಸಗಳನ್ನು ಕುರಿತು ನೋಡ್ತೀವಿ. ತತ್ಪುರುಷ ಅಂತಂದರೆ ಉತ್ತರ ಪದದ ಅರ್ಥ ಪ್ರಧಾನ ಆಗಿರ್ತದೆ. ಪೂರ್ವ ಪದವು ನಾಮಪದ ಆಗಿರ್ತದೆ, ಉತ್ತರ ಪದವು ನಾಮಪದ ಆಗಿರ್ತದೆ, ಆದರೆ ಉತ್ತರ ಪದದ ಅರ್ಥ ಪ್ರಧಾನ ಆಗಿರ್ತದೆ. ಕರ್ಮಧಾರೆ ಅಂದರೆ ವಿಶೇಷಣ. ವಿಶೇಷ ಅಂದರೆ ಪೂರ್ವ ಪದದ ಗುಣ ತೋರಿಸ್ಕೊಡ್ತದೆ. ಜೊತೆಗೆ ದ್ವಿಗು ಅಂದಾಗ ಸಂಖ್ಯಾವಾಚಕವಾಗಿರ್ತದೆ. ದ್ವಂದ್ವ ಅಂದಾಗ ಎರಡು ಪದದ ಅರ್ಥ ಪ್ರಧಾನ ಆಗಿರ್ತದೆ. ಬಹುರ್ವಿ ಅಂದಾಗ ಏನಪ್ಪ ಅಂದ್ರೆ ಅನ್ಯ ಪದದ ಅರ್ಥ ಪ್ರಧಾನ ಆಗಿರ್ತದೆ. ದ್ವಂದ್ವ ಅಂದಾಗ ಎರಡು ಪದದ ಅರ್ಥ ಪ್ರಧಾನ ಆಗಿರ್ತವೆ. ಗಮಕ ಸಮಾಸ ಅಂದ್ರೆ ಸರ್ವನಾಮ ಮತ್ತು ಕೃದಂತ ಪದಗಳನ್ನು ಸೇರಿಸಿ ಮಾಡೋದಕ್ಕೆ ಗಮಕ ಸಮಾಸ. ಕ್ರಿಯಾ ಸಮಾಸ ಅಂದಾಗ ಪೂರ್ವ ಪದದಲ್ಲಿ ನಾಮಪದ ಆಗಿದ್ದು ಉತ್ತರ ಪದ ಕ್ರಿಯಾಪದಗಳಾಗಿರಬೇಕು ಅಥವಾ ಧಾತು ಆಗಿರಬೇಕು.
ಅಂದಾಗ ಅಲ್ಲೇನಾಗ್ತದ ಕ್ರಿಯಾ ಸಮಾಸ ಅನಿಸ್ಕೊಳ್ತದ ಅಂತ ಹೇಳಿದ್ದೆ. ಇವು ನಿಮ್ಗೆ ಇನ್ನೂ ತಿಳಿದಿಲ್ಲ ಅಂತಂದರೆ ಕಮೆಂಟ್ ಮೂಲಕ ಹೇಳಿ. ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಸರಳವಾಗಿ ಪ್ರತಿಯೊಂದು ಪರೀಕ್ಷೆಗಳಿಗೆ ಸಹಕಾರಿಯಾಗಿರುವಂಥದ್ದು ಸಮಾಸ. ಹೀಗಾಗಿ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ, ಮಕ್ಕಳೇ. ಧನ್ಯವಾದಗಳು. ಏಟ್ ಪಟ್ಟ